ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರಿಗೆ ಭಕ್ತಿಯಿಂದ ನಮಿಸಿ, ಬೀಳೂರಿನ ಆರಾಧ್ಯ ಪರಮ ಪೂಜನೀಯ ಮಹಾತಪಸ್ವಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶ್ರವಿಗಳನ್ನು ಭಕ್ತಿಯಿಂದ ಸ್ಮರಿಸಿ, ಕೋಜಾನವಾಡಿಯ ಗ್ರಾಮದೈವ ನಂದೀಶ್ವರನಲ್ಲಿ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಇಂಚಿಗೇರಿ ಸಂಪ್ರದಾಯದ ಪರಮಪೂಜ್ಯ ಸಮರ್ಥ ಸದ್ಗುರು ಶ್ರೀ ಮಾಧವಾನಂದ ಪ್ರಭುಗಳ ಚರಣಗಳಿಗೂ ವಂದಿಸಿ, ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ತಮ್ಮ ಕಂಠಶಿರೆಯಿಂದ ಗಾಯನವನ್ನು ಮಾಡ್ತಾ ಇರುವ ಅಮರೇಶ್ ಗವಾಯಿ ಹಾಗೂ ಅವರ ಸಹೋದರರಿಗೆ ವಂದಿಸಿ, ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ವಿಶ್ವವನ್ನು ಸೃಷ್ಟಿ ಮಾಡಿದಂತಹ ವಿಶ್ವಶಕ್ತಿ ದೇವರು ಅದ್ವಿತೀಯವಾದಂತಹ ಸಾಮರ್ಥ್ಯಗಳ ಮಹಾಪುಂಜವೇ ದೇವರು. ಪರಮಾತ್ಮ ಅಂದ್ರೆ ಹಿಂಗ ಅಂಥೇಳಿ ಯಾವನಿಗೂ ಅಳೆಯಲಿಕ್ಕೆ ಸಾಧ್ಯ ಇಲ್ಲ. ಮಾತು ಮನಗಳಿಂದತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ದೇವರು ಅಂದ್ರೆ ನಾವು ಕಟ್ಟದ ಮೂರ್ತಿ ಮಾಡಿ ಗುಡಿಯಾಗ ಕುಣಿಸಿದ್ದಷ್ಟೇ ದೇವರಲ್ಲ, ಅದು ಸಂಕೇತ ಮಾತ್ರ. ನಿಜವಾದ ದೇವರು ಯಾವುದು ಅಂತ ಕೇಳಿದ್ರೆ, ಸೂರ್ಯನನ್ನು ಯಾವ ಉದಯ ಮಾಡ್ತಾನಲ್ಲ ಅವ ದೇವರು. ಯಾವನು ಮೋಡವನ್ನು ತಯಾರು ಮಾಡಿ ಮಳೆ ಸುರಿಸ್ತಾನಲ್ಲ ಅಂಥವ ದೇವರು. ಸಮುದ್ರವನ್ನು ಯಾವಾತ ತುಂಬಿದನೋ ಅಂಥವ ಮಹಾದೇವ. ಹುಲ್ಲು ಕಡ್ಡಿಯಿಂದ ಮೊದಲು ಮಾಡಿ ಸಮಸ್ತ ಜಗತ್ತಿನಾದ್ಯಂತ ಎಲ್ಲ ವನಸ್ಪತಿಗಳನ್ನು ಔಷಧಿಗಳನ್ನು ಬೆಳೆಸಿದಂಥ ಅದ್ವಿತೀಯ ಶಕ್ತಿಯೇ ದೇವರು. ಒಂದು ಇರುವೆಯಿಂದ ಹಿಡಿದುಕೊಂಡು ಮಹಾ ಪ್ರಾಣಿಗಳವರೆಗೆ ಎಲ್ಲದರಲ್ಲಿಯೂ ಚಲನಶೀಲತೆಯನ್ನು, ಚೈತನ್ಯ ಶಕ್ತಿಯನ್ನು, ಪ್ರಾಣಶಕ್ತಿಯನ್ನು ತುಂಬಿದಂತಹ ಶಕ್ತಿಗೆ ದೇವರು ಅಂತ ಕರೀತಾರೆ. ಭೂಮಿ ನಮ್ಮ ಮಾತು ಕೇಳೋದಿಲ್ಲ, ಗಾಳಿ ನಮ್ಮ ಮಾತು ಕೇಳೋದಿಲ್ಲ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶಾದಿ ಪಂಚಮಹಾಭೂತಗಳು ಯಾರ ಮಾತನ್ನು ಕೇಳ್ತಾವಲ್ಲ ಅಂಥವನಿಗೆ ದೇವರು ಅಂತ ಕರೀತಾರೆ. ಇಡೀ ವಿಶ್ವವನ್ನು ಧಾರಣ ಮಾಡಿದಂತಹ ಶಕ್ತಿಯೇ ದೇವರು. ದೇವರಂದ್ರೆ ಬರೀ ಕಲ್ಪನಾ ಅಲ್ಲದು, ಅಸ್ತಿತ್ವ ರೂಪವಾಗಿ ಯಾವುದು ಇದೆಯೋ ಅದು ದೇವರು. ನಾವು ಬದುಕಿದ್ದೀವಂದ್ರೆ ಅದಕ್ಕೆ ಕಾರಣ ಯಾವುದು? ದೈವೀ ಶಕ್ತಿಯೇ ಕಾರಣ. ಒಂದು ತುತ್ತ ಅನ್ನ ಏನಪ್ಪ ಅಂದ್ರೆ ದೇವರ ರೂಪ ಅದು. ಅನ್ನಂ ಬ್ರಹ್ಮ ರಸೋರ್ ವಿಷ್ಣು ಭೋಕ್ತಾ ದೇವೋ ಮಹೇಶ್ವರ. ನಾವು ಉಣ್ಣುವಂತಹ ಅನ್ನ ಬರೀ ಅನ್ನ ಅಲ್ಲ, ಅದು ಬ್ರಹ್ಮದೇವನ ಸ್ವರೂಪ. ರಸೋರ್ ವಿಷ್ಣು, ಆ ಬಳಿಕ ಅದು ಏನು ನಮ್ಮ ಶರೀರದಲ್ಲಿ ಶಕ್ತಿಯಾಗಿ ಮಾರ್ಪಡ್ತದಲ್ಲ ಅದುವೇ ವಿಷ್ಣುವಿನ ಶಕ್ತಿ. ಇದನ್ನು ಯಾವಾತ ಉಣ್ತಾನಲ್ಲ ಅಂತಹ ಉಣ್ಣುವಂಥ ಭೋಕ್ತಾನೇ ಮಹೇಶ್ವರ ಅಂತ ಕರೀತಾರೆ. ಹೀಗಾಗಿ ಇದೆಲ್ಲವನ್ನು ಮಾಡಿರುವಂಥವ್ರು ನಾವ್ಯಾರೂ ಅಲ್ಲ. ನಾವೇನು ಮಾಡಿದ್ದೀವಿ? ನಮ್ಮಿಂದ ಏನರೇ ಮಾಡ್ಲಿಕ್ಕೆ ಸಾಧ್ಯ ಐತೇನು? ಇಲ್ರಿ, ಭಾಳ ದೊಡ್ಡ ಮನೆ ಕಟ್ಟಿದ್ದೀವಿ. ಮನೆ ಕಟ್ಟಿದೆಪ್ಪ, ಕಲ್ಲು ಎಲ್ಲಿಂದ ತಗೊಂಡೆ?
ಸಿಮೆಂಟ್ ಎಲ್ಲಿದದು? ಆ ಬಳಿಕ ಸ್ಟೀಲ್ ತಂದೆ, ಅದನ್ನು ಎಲ್ಲಿ ತಂದೆ? ನೀರು ಎಲ್ಲಿದು? ಮತ್ತು ಯಾವ ನೆಲದ ಮೇಲೆ ಕಟ್ಟಿದಿಲ್ಲ ಆ ನೆಲಾರೆ ನೀ ತಯಾರು ಮಾಡಿದೆಯೇನು? ಯಾವ ಬಯಲಿನೊಳಗೆ ಕಟ್ತಿಲ್ಲ ಆ ಬಯಲರೆ ನಿಂದೈತೇನು? ಹೀಗಾಗಿ ನಿನ್ನದು ಅನ್ನುವಂಥದ್ದು ಒಂದು ಕಣ ಕೂಡ ಇಲ್ಲಿ ಇಲ್ಲ. ಆದ್ದರಿಂದ ನೀ ಹೆಂಗೆ ಮನೆ ಕಟ್ಟಿನಂತಂತಿ? ನಿಂದೇನೂ ಇಲ್ಲ. ಅಲ್ಲಿಂದ ಒಂದು ಹುಲ್ಲು ಕಡ್ಡಿ ಬೆಳೆಸಲಾಕ ನಮಗಿಂದ ಆಗೋದಿಲ್ಲ. ಆಕತ್ತೆ? ಎಲ್ಲ ಭೂಮಿ ಬೆಳೆಸ್ತೈತಿ, ದೇವರು ಬೆಳೆಸ್ತಾನಂತ ಹುಲ್ಲು ಕಡ್ಡಿ ಬೆಳಿತೈತಿ. ಈ ಜಗತ್ತಿನಲ್ಲಿ ದೊಡ್ಡ ರಾಜ ಮಹಾರಾಜರಿಂದ ಹಿಡಿದುಕೊಂಡು ಬುದ್ಧಿವಂತ, ವಿದ್ಯಾವಂತ, ಪ್ರಸಿದ್ಧಿ, ಪರಾಕ್ರಮಶಾಲಿ ರಾಜ ಮಹಾರಾಜರಿಂದ ಹಿಡಿದುಕೊಂಡು ಯಾರು ಬೇಕಾದವರು ಬಂದರೂ ಕೂಡ ಒಂದು ಹುಲ್ಲು ಕಡ್ಡಿಯನ್ನು ಅಂಗೈಯಾಗಿ ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ. ಬಯಲಿನಾಗ ಬೆಳೆಸ್ಲಿಕ್ಕಾಕತ್ತೇನು? ನಮಗೆ ಎಷ್ಟು ಅಸಮರ್ಥರದೀವಿ, ಎಷ್ಟು ದುರ್ಬಲರದೀವಿ ಅಂತ ಇದರಿಂದ ಗೊತ್ತಾಗ್ತೈತಿ. ಒಂದು ಧೂಳಿ ಕಣ ತಯಾರು ಮಾಡ್ಲಾಕ ನಮ್ಮಿಂದ ಆಗೋದಿಲ್ಲ, ಒಂದು ಹುಲ್ಲು ಕಡ್ಡಿ ಬೆಳೆಸ್ಲಾಕ ಆಗೋದಿಲ್ಲ ಅಂದ ಬಳಿಕ ಮನುಷ್ಯನೇ ನೀ ಹಂಗೆ ಜಗತ್ತಾಳ್ತಿ ಅಂತ ಹೇಳ್ತಿ? ನಿನ್ನ ಕೈಯಾಗ ಏನೈತಿ? ಕುಂತನ್ ದೊಡ್ಡ ಸಿಂಹಾಸನದ ಮೇಲೆ ಇಡೀ ಇದೆಲ್ಲ ನನ್ನ ಮಾತು ಕೇಳ್ತೈತಿ ರಾಜ್ಯ ಅಂಥೇಳಿ. ಅದು ಭೂಕಂಪ ಆಯಿತು, ಸಿಂಹಾಸನವನ್ನು, ಅರಮನೆಯನ್ನು ಎಲ್ಲವನ್ನ ಎತ್ತಿ ಒಗೆದು ಬಿಟ್ಟಿತು. ಹಿಂಗೆ ಹೊಗಳು ಭಟ್ಟರು ಕೂಡ್ಕೊಂಡು ರಾಜರ ಸುತ್ತ, ಶ್ರೀಮಂತರ ಸುತ್ತ, ಈ ರಾಜಕೀಯದವ್ರ ಸುತ್ತ ಇರ್ತಾರೆ. ಇವ್ರು ಹೊಗಳು ಭಟ್ರು, ಬಡವ್ರ ಸುತ್ತ ಬರಂಗಿಲ್ಲ ಅವರು. ಅವ ಬೆಕ್ಕದಂಗಿದ್ರು ಏನ್ರಿ ಸಾವುಕಾರ, ಈಗೆಲ್ಲ ಊರಾಗ ಚರ್ಚೆ ಯಾರದಂದ್ರೆ ನಿಮ್ಮದ ನಡೆದೈತಿ, ನಿಮ್ಮದು ಬಿಟ್ಟರೆ ಜನ ಬೇರೆದು ಮಾತಾಡಂಗೇ ಇಲ್ಲ. ಏನು ನಿಮ್ಮ ಆ ವಕ್ತೃತ್ವ? ಸೌಂಡ್ ಸ್ವಲ್ಪ ಕರೆಕ್ಟ್ ಮಾಡಿ. ನಿಮ್ಮದು ಬಿಟ್ಟರೆ ಜನ ಬೇರೆದು ಮಾತಾಡಂಗೇ ಇಲ್ಲ. ನಿಮ್ಮದು ಇಲ್ಲಿ ಅಟ್ಟ ಅಲ್ರಿ, ಅಮೇರಿಕಾದೊಳಗೆ ಸಹಿತ ನಮ್ಮ ಸಾವುಕಾರದ ಚರ್ಚೆ ನಡೆದೈತಿ, ನಿಮ್ಮದ ಚರ್ಚೆ ನಡೆದೈತಿ. ಹಿಂಗೆ ಹೊಗಳು ಭಟ್ರಂತಿರ್ತಾರೆ. ಆಗ ರಾಜನ ಸುತ್ತ ಹೊಗಳು ಭಟ್ರಿದ್ರು. ಅವರೆಲ್ಲ ಹೇಳಿದರು, ರಾಜರೇ, ಮನುಷ್ಯರೇನ ಈ ನಿಸರ್ಗ ನಿಮ್ಮ ಮಾತು ಕೇಳ್ತೈತಿ. ಅವಾಗ ಅವ ರಾಜಾಗೂ ಹೌದು ಅನಿಸ್ತು. ಅವಾಗ ಏನು ಇಲ್ಲ, ಸಮುದ್ರಕ್ಕೆ ಹೋಗುನು, ಸಮುದ್ರ ದಂಡ್ಯಾಗ ಕುಂಡ್ರು, ಸಮುದ್ರ ಸಹಿತ ನೀವು ಹೇಳ್ದಂಗೆ ಕೇಳ್ತದ. ಹಿಂದೆ ಸರಿ ಅಂದ್ರೆ ಹಿಂದೆ ಸರಿತೈತಿ, ಮುಂದೆ ಬಾ ಅಂದ್ರೆ ಮುಂದೆ ಬರ್ತೈತಿ ಅಂದ್ರೆ ಇವರು ಹೊಗಳು ಭಟ್. ರಾಜಾಗ ಅಹಂಕಾರ ಹೆಚ್ಚಾಗಿಬಿಡ್ತು, ಹೌದನಿಸ್ತು. ಸಿಂಹಾಸನ ಹೋದ ಸಮುದ್ರ ದಂಡ್ಯಾಗಿಟ್ರು. ಇವ್ರು ಹೊಗಳಾಕ ಚಾಲೋ ಮಾಡಿದ್ರು. ಏನಂತ ಹೇಳಿ, ನೋಡ್ರಿ ರಾಜಾರ, ನಿಮ್ಮ ಪ್ರಭಾವ ಈಗ ಬರೀ ಮನುಷ್ಯರ ಮೇಲೆ ಅಟ್ಟ ಇಲ್ಲ. ಸೂರ್ಯ ನಿಮ್ಮ ಮಾತು ಕೇಳ್ತಾನೆ, ಸಮುದ್ರ ನಿಮ್ಮ ಮಾತು ಕೇಳ್ತೈತಿ, ಮಾಡ ನಿಮ್ಮ ಮಾತು ಕೇಳ್ತೈತಿ, ಮಳೆ ನಿಮ್ಮ ಮಾತು ಕೇಳ್ತೈತಿ, ಭೂಮಿ ನಿಮ್ಮ ಮಾತು ಕೇಳ್ತೈತಿ. ನಿಮ್ಮ ಮಾತು ಕೇಳಾರ್ದವ್ರು ಯಾರದಾರ ಇಲ್ಲಿ? ಹೌದನಿಸ್ತು. ಹೇಳ್ರಿ ಬೇಕಾರ ರಾಜಾರ, ನೀವು ಈಗ ಇದಕ್ಕೆ ಹಿಂದೆ ಸರಿ ಅಂತ ಹೇಳ್ರಿ, ಸಮುದ್ರ ಹಿಂದೆ ಸರಿತೈತಿ ಅಂತಂದ್ರೆ ಅವ್ರು. ಸಮುದ್ರವೇ ನೀ ಹಿಂದೆ ಸರಿಬೇಕು, ಇದು ರಾಜಾಜ್ಞೆ ಅಂತ ಹೇಳಿದೆವು. ಆಯ್ತು, ಸಮುದ್ರ ತೆರೆ ಹಿಂದೆ ಸರಿತಪ್ಪ. ಚಪ್ಪಾಳೆ ಹಾಕಿದ್ರು ಅವ್ರು ಹೊಗಳು ಭಟ್ರು. ಅದು ಆ ಕಡೆದ ಒಮ್ಮೆ ಏನು ಜೋರು ತೆರೆ ಬತ್ತಲ್ಲ, ಇವನು ಸಿಂಹಾಸನ, ಇವನ ಹೊಗಳು ಭಟ್ರನ್ನ ಎಲ್ಲರನ್ನೂ ತೊಗೊಂಡು ಒಳಗೆ ತೊಗೊಂಡು ಹೋಗಿಬಿಟ್ಟು ಸಮುದ್ರ. ಇವ ಅದಾನಂತ ಅದಕ್ಕೆ ಗೊತ್ತಿಲ್ಲ ಸಮುದ್ರಕ್ಕೆ. ಇವ್ಯಾವ ರಾಜ ಅದರ ಮೇಲೆ ಶಾಸನ ಮಾಡ್ಲಾಕ ಇವೇನು ಸೃಷ್ಟಿಕರ್ತೇನು? ಮನ್ಯಾಗ ಇವ್ರ ಮಕ್ಕಳು ಇವ್ರ ಮಾತು ಕೇಳಂಗಿಲ್ಲ, ಇವ್ರ ಶರೀರ ಇವ್ರ ಮಾತು ಕೇಳಂಗಿಲ್ಲ ಅಂದ ಬಳಕ ನಿಸರ್ಗ ನಮ್ಮ ಮಾತೇನು ಮಣ್ಣು ಕೇಳ್ತದೆ? ನಾವ್ಯಾರು ನಿಸರ್ಗಕ್ಕೆ ಶಾಸನ ಮಾಡುವಂಥವರು?
ನೀ ಹಿಂಗ ನಡಿ ಅಂತ ಹೇಳಕ್ಕೆ ನಿಸರ್ಗ ಸೃಷ್ಟಿ ಮಾಡಿದಂಥ ದೇವರು ನಾವಲ್ಲ. ಆದ್ದರಿಂದ ನಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟೈತೆ ತಿಳ್ಕೊಂಡು ನಾವಿರಬೇಕು. ಆದರೆ ದೇವರು ನಮಗೇನು ಕೊಟ್ಟಿಲ್ಲತ್ತಲ್ಲ, ಬಹಳ ಕೊಟ್ಟಾನ. ಅದೇನು ಬರೀ ಹೊರಗೆ ಇರಬೇಕಂತ ಹಿಂಗಲ್ಲ, ದೇವರು ಕೊಟ್ಟದ್ದು ಯಾವ ರೂಪದಾಗ ಕೊಟ್ಟಿರ್ತಾನ ಅಂತ ತಿಳ್ಕೋಬೇಕು ಮೊದಲು. ದೇವರು ಬರೀ ಹೊರಗೊಂದು 10 ಎಕರೆ ಜಮೀನ್ದಾರಾಗಿ ಹುಟ್ಟಿಸಿದ ಅಂದ್ರೆ ಅಟ್ಟ ಕೊಟ್ಟಾನಂತ ಹಿಂಗಲ್ಲ. ಕೆಲವೊಬ್ರಿಗೆ ಭೂಮಿನೇ ಇರಂಗಿಲ್ಲ ಹುಟ್ಟಿಸಿರ್ತಾನ, ಕೆಲವೊಬ್ರಿಗೆ ಕಣ್ಣು ಇರಂಗಿಲ್ಲ ಹುಟ್ಟಿಸಿರ್ತಾನ, ಕಾಲು ಇರಂಗಿಲ್ಲ, ಕೆಲವೊಬ್ಬರಿಗೆ ಹುಟ್ಟಿದ ಕೂಡಲೇ ಅವ್ವ ಅಪ್ಪ ತೀರ್ಕೊತಾರ, ಕೆಲವೊಬ್ಬರಿಗೆ ಬಡವರನ್ನಾಗಿ ಹುಟ್ಟಿಸ್ತಾನ, ಕೆಲವೊಬ್ಬರನ್ನು ಶ್ರೀಮಂತರನ್ನಾಗಿ ಹುಟ್ಟಿಸ್ತಾನ, ಆದರೆ ಆರೋಗ್ಯವನ್ನು ಕೊಟ್ಟಿರಂಗಿಲ್ಲ. ಏನೇನೋ ಮಾಡಿ ಹುಟ್ಟಿಸ್ತಾನ, ಆದರೆ ಎಲ್ಲರಲ್ಲಿಯೂ ಒಂದು ಶಕ್ತಿಯನ್ನು ಕೊಟ್ಟಿರ್ತಾನೆ. ಅದಕ್ಕೆ ನಾವೇನು ಮಾಡಬೇಕು, ದೇವರು ನಮಗೆ ಏನು ಕೊಟ್ಟಾನ ಅಂತ ತಿಳ್ಕೋಬೇಕು ಮೊದಲು. ನಮಗೆ ಅದನ್ನು ಕೊಟ್ಟಿಲ್ಲ ಇದನ್ನು ಕೊಟ್ಟಿಲ್ಲ ಅನ್ನೋಕ್ಕಿಂತ ಏನೋ ಒಂದು ಕೊಟ್ಟಾನಲ್ಲ, ಅವಾಗ ಏನು ಮಾಡ್ಬೇಕು, ನಾವು ನಮ್ಮ ಒಳಗೆ ಏನೈತಿ ಅಂತ ನೋಡ್ಲಕ್ಕೆ ಕಲಿಬೇಕು. ಈಗ ನೋಡ್ರಿ, ಆಲದ ಮರದ ಬೀಜ ಎಟ್ಟಿರ್ತೈತಿ, ಕಣ್ಣಿಗೆ ಕಾಣಿಸಂಗೆ ಇಲ್ಲ, ಸಾಸಿವೆಕ್ಕಿಂತ ಸೂಕ್ಷ್ಮ. ಆಲದ ಬೀಜ ಭಾಳ ಸಣ್ಣದು. ಆ ಬೀಜದಾಗ ನನ್ನಲ್ಲಿ ಏನೈತಿ, ಗಾಳಿ ಬಿಟ್ಟರೆ ಹಾರಿ ಹೊಕ್ಕನು ಅಂತ ಅನಿಸ್ತಂದ್ರೆ ಅದು ಬೆಳೆಯಂಗೆ ಇಲ್ಲ. ಆದ್ರೆ ಆ ಬೀಜ ಹೊರಗೆ ನೋಡಂಗಿಲ್ಲ, ತನ್ನ ಒಳಗೇನೈತಿ ಆ ಕಡೆ ನೋಡ್ಲಾಕ ಚಾಲೂ ಮಾಡ್ತದ. ಸಾವಿರಾರು ವರ್ಷಗಳವರೆಗೆ ಬದುಕುವಂತಹ ಎಕರೆ ಎಕರೆ ಭೂಪ್ರದೇಶದಷ್ಟು ವಿಶಾಲವಾಗಿ ಬೆಳೆಯುವ ಸಾವಿರಾರು ಪಕ್ಷಿಗಳು ಗೂಡು ಕಟ್ಟಿ ಬದುಕಬೇಕು ಅಂಥ ವಿಶಾಲವಾದಂಥ ವೃಕ್ಷವಾಗುವಂಥ ಸಾಮರ್ಥ್ಯ ಎಲ್ಲಿ ಅಡಗ್ಯದ ಅಂತ ಕೇಳಿದ್ರೆ ಆಲದ ಮರದ ಪುಟ್ಟ ಬೀಜದಲ್ಲಿ ಅಡಗೈತಲ್ಲ, ಇದಕ್ಕೆ ರಹಸ್ಯ ಅಂತ ಕರೀತಾರೆ. ಅಡಗೇತಿ ಒಳಗಾದ್ರೆ ಕಾಣಂಗಿಲ್ಲದ ಮ್ಯಾಲ. ಸಮಯ ಬರಬೇಕು, ಕಾಲ ಬರಬೇಕು, ಅದಕ್ಕೆ ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು. ಆವಾಗ ಬೀಜದೊಳಗಿರುವಂಥ ಮಹಾವೃಕ್ಷ ಎದ್ದು ಹೊರಗೆ ಬರ್ತೈತೆ ಅಲ್ಲ, ಇದಕ್ಕೆ ಪವಾಡ ಅಂತ ಕರೀತಾರೆ. ವಿಶ್ವರೂಪ ದರ್ಶನ ಅಂದರೆ ಏನು? ಬರೀ ಪರಮಾತ್ಮ ಒಬ್ಬನ ಮಾಡಿ ತೋರಿಸದಂತ ಹಿಂಗಲ್ಲ, ಪ್ರತಿ ಕ್ಷಣದಲ್ಲಿಯೂ ಈ ಜಗತ್ತಿನಲ್ಲಿ ವಿಶ್ವರೂಪ ದರ್ಶನ ಆಗ್ತಾನೆ ಅದ. ಶಕ್ತಿಯ ಮಹಾ ವಿಕಾಸ, ಶಕ್ತಿಯ ಮಹಾ ಪವಾಡ ಈ ವಿಶ್ವದಲ್ಲಿ ನಡೀತಾನೆ ಅದ. ಅದು ಮರೆಯಾಗುವಂಥದ್ದಲ್ಲ. ಈಗ ಅದು ಹುಲ್ಲು ಕಡ್ಡಿರ್ತೈತಿ, ನಾ ಏನು ಭಾಳ ತೆಳ್ಳಗದನು, ನನ್ನಿಂದ ಏನಾಕತಿ ಅಂತ ಹುಲ್ಲು ಕಡ್ಡಿ ಅನ್ನಂಗಿಲ್ಲ. ನಾ ಬೆಳೆದ್ನಂದ್ರೆ ಈ ಜಗತ್ತಿಗೆ ಹೊಟ್ಟೆ ತುಂಬಿಸುವಷ್ಟು ಅಕ್ಕಿಯಾಗಿ ಬೆಳಿತೇನೆ, ಅನ್ನವಾಗಿ ಬರ್ತೀನಿ ಅಂಥೇಳಿ ಒಂದು ಹುಲ್ಲು ಕಡ್ಡಿ ಹೇಳ್ತೈತಿ. ನಾವೆಲ್ಲ ಅನ್ನ ಉಣ್ತೀವಲ್ಲ, ಅದೇನಪ್ಪ ಹುಲ್ಲು ಕಡ್ಡಿ. ಅದು ಹುಲ್ಲು ಕಡ್ಡಿದಿಂದ ಎಲ್ಲ ಅಕ್ಕಿ ಬಂತು, ಹುಲ್ಲು ಕಡ್ಡಿದಿಂದ ಗೋಧಿ ಬಂತು, ಗೋಧಿಯಿಂದ ಹುಗ್ಗಿ ಆತು, ಚಪಾತಿ ಆತು, ಸಜ್ಜಕಾತ, ಉಪ್ಪಿಟ್ಟಾತು, ಏನೆಲ್ಲ ಏನೇನು ಆತ್ಲ ಅದೆಲ್ಲ ಎಲ್ಲಿಂದ ಬಂದೈತಿ ಅಂದರೆ ಒಂದು ಹುಲ್ಲು ಕಡ್ಡಿದಿಂದ ಬಂದೈತಿ. ನಾ ಏನು ಹುಲ್ಲು ಕಡ್ಡಿ ಕಸ ಅಂತ ಅದ ತಿಳ್ಕೊಂಡಿತ್ತು ಅಂದ್ರೆ ಜಗತ್ತಿನಲ್ಲಿ ಅದಕ್ಕೆ ಸ್ಥಾನಮಾನ ಇರ್ತಿರಲಿಲ್ಲ. ಇಷ್ಟು ದೊಡ್ಡದಾದಂಥ ಹೊಟ್ಟೆ ತುಂಬಿಸು ಸಾಮರ್ಥ್ಯ ಅದರೊಳಗೈತಿ ಅಂದ್ರೆ ದೊಡ್ಡ ದೊಡ್ಡ ಗಿಡದಾಗಿಲ್ಲ. ಆಲದ ಮರ ಅಷ್ಟು ದೊಡ್ಡದಿರಬಹುದು, ಆದರೆ ಅದಕ್ಕೊಂದು ಬೇರೆ ಸಾಮರ್ಥ್ಯ ಐತಿ. ಆದರೆ ನಮಗೆಲ್ಲರಿಗೂ ಅನ್ನ ಹಾಕುವಂಥ ಸಾಮರ್ಥ್ಯ ಆಲದ ಮರಕ್ಕಿಲ್ಲ, ಒಂದು ಹುಲ್ಲು ಕಡ್ಡಿಗೈತಿ. ಅಂದರೆ ಇದು ಜಗತ್ತಿನ ವಿಚಿತ್ರ ರೀತಿ. ಎದಕ್ಕೈತದ ಸಾಮರ್ಥ್ಯ? ಹುಲ್ಲು ಕಡ್ಡಿಗೆ ಕೊಟ್ಟನ್ ದೇವರು. ನಾ ಭಾಳ ಸಣ್ಣವ ಅಂತ ತಿಳ್ಕೊಳಕ್ಕೆ ಹೋಗಬೇಡ. ಅವ ಭಾಳ ದೊಡ್ಡವಿರ್ಬೋದು, ಅವನು ನೆಳ್ಳಾಗಲಿಕ್ಕೆ ಸಾಧ್ಯದ. ಆದರೆ ಬಡವರು ಈ ಜಗತ್ತಿನಲ್ಲಿ ಬಡವರು ಇರಲಿಲ್ಲ ಅಂದರೆ ಜಗತ್ತು ನಡೆಯಂಗಿಲ್ಲ. ಅದಕ್ಕಾಗಿ ಎಲ್ಲರಲ್ಲಿಯೂ ಒಂದೊಂದು ವಿಶೇಷ ಸಾಮರ್ಥ್ಯವನ್ನು ಪರಮಾತ್ಮ ಕೊಟ್ಟು ಕಳಿಸ್ಯಾನ. ಈಗ ಕೆಲವೊಬ್ಬರಿಗೆ ಏನೂ ಇರಂಗಿಲ್ಲ, ಆದ್ರೆ ಚಲೋ ತಂಗಿ ಮಾತಾಡೋ ಸಾಮರ್ಥ್ಯ ಅವ್ರಿಗೆ ಇರ್ತೈತಿ. ಆ ಚಲೋ ತಂಗಿ ಮಾತಾಡೋ ಸಾಮರ್ಥ್ಯದ ಮನುಷ್ಯ ಒಬ್ಬ ಶಿಕ್ಷಕ ಆದ ಅಂದ್ರೆ ಲಕ್ಷಗಟ್ಟಲೆ ಹುಡುಗರ ಹಣೆ ಬರಹವನ್ನು ಬದಲಾಯಿಸೋ ಸಾಮರ್ಥ್ಯ ಅವನಿಗದ.
ಶಿಕ್ಷಕರ ಕೆಲಸ ಏನು ಮಾತಾಡೋದೈತಿ. ಚಲೋ ತಂಗಿ ತಿಳ್ಯಾಂಗ ಹುಡುಗರಿಗೆ ತಿಳ್ಯಾಂಗ ಚಲೋ ತಂಗಿ ಮಾತಾಡ್ಲಕ್ಕತ್ರು ಅಂದ್ರೆ ಏನಾಗ್ತದ, ಹುಡುಗರು ಭವಿಷ್ಯ ಬದಲಾಗ್ತೈತಿ, ಹುಡುಗರು ಶಾಣೆ ಆಗ್ತಾವೆ, ಸುಧಾರಿಸ್ತಾವೆ. ಇನ್ನೊಬ್ಬಗೆ ಚಲೋ ತಂಗ ಮಾತಾಡ್ಲಕ್ಕೆ ಬರ್ತಿತ್ತು ಅಂದ್ರೆ ಅವ ಒಬ್ಬ ಚಲೋ ವ್ಯಾಪಾರಿ ಆಗ್ತಾನೆ, ದೊಡ್ಡ ಶ್ರೀಮಂತ ವ್ಯಾಪಾರಿಯಾಗಿ ಬೆಳಿತಾನೆ. ವ್ಯಾಪಾರದಾಗ ಏನು ಬೇಕು? ಚಲೋ ಮಾತಾಡ್ಲಕ್ಕೆ ಬರ್ಬೇಕು. ಇವು ಇದ್ದಕ್ಕಿದ್ದಂಗೆ ಮಾತಾಡಿದ ಅಂದರೆ ವ್ಯಾಪಾರ ಬರೋಬ್ಬರಿ ಆಗಂಗಿಲ್ಲ. ಚಲೋ ತಂಗೆ ಮಾತಾಡ್ಲಕ್ಕೆ ಬರ್ಬೇಕು ಅವನಿಗೆ. ಅವ ಹೆಂಗಿದ್ರೂ ಮಾರಾಟ ಮಾಡಿ ಬರ್ತಾನೆ. ಅದಕ್ಕೆ ನಮ್ಮ ಒಳಗೆ ಏನು ಸಾಮರ್ಥ್ಯವನ್ನು ದೇವರು ಕೊಟ್ಟಾನಲ್ಲ, ಅದನ್ನು ಹೊರಗೆ ತೆಗೆಯುವುದೇ ಸಾಧನೆ ಅಂತ ಕರೀತಾರೆ. ನಾವೆಲ್ಲ ಏನು ಮಾಡ್ತೀವಿ? ಆಲಸಿಗಳಾಗಿದ್ದೀವಿ. ಅಪ್ಪ ಗಳಿಸಿಟ್ಟಿದ್ದ ಒಂದು 10 ಎಕರೆ ಅದ ನನ್ನ ಆಸ್ತಿ ಅಂತ ಇವ ತಿಳ್ಕೊಂಡ. ಅಲ್ಲಪ್ಪ, ದೇವರು ನಿಮ್ಮ ಅಪ್ಪಗೆ 2 ಕೈ ಕೊಟ್ಟಿದ್ದ, ಅವ ಬೆವರು ಸುರಿಸಿ ದುಡ್ದ 10 ಎಕರೆ ಆಸ್ತಿ ಮಾಡಿ ಇಟ್ಟ. ನಿನಗೂ 2 ಕೈ ಕೊಟ್ಟಾನಲ್ಲ ದೇವರು, ಅವು ಕೈ ಏನು ಮುರಿದಾವೇನಪ್ಪ? ನೀನು ಕುಂಟಾಗಿದೆಯೋ, ಕುಡ್ಡಾಗಿದೆಯೋ, ರೋಗಿಯಾಗಿದೆಯೋ ಏನೂ ಇಲ್ಲ. ಆದರೂ ಕೂಡ ನೀನು ಒಂದು 100 ವರ್ಷದ ಅವಧಿಯಲ್ಲಿ ಬರೇ ನಿಮ್ಮ ಅಪ್ಪನ ಆಸ್ತಿ ತಿಂದು ಸತ್ತಿ ಅಂದರೆ ನಿನಗೆ ಈ ಜಗತ್ತಿನಲ್ಲಿ ಯಾವ ಕಿಮ್ಮತ್ತು ಸಹಿತ ಇಲ್ಲ. ಏನು ಕಿಮ್ಮತ್ತದ ನಿನಗೆ? ಮತ್ತು ನಿನ್ನೂ 2 ಕೈ ಏನು ಮಾಡೋದು? ಅವ ಹೋಗಿ ಬ್ಯಾಂಕ್ನಾಗ ಇಡೋದನತ್ತು. ಎದಕ್ಕದಾವ ಕೈ? ನಮ್ಮದೆಲ್ಲರೂ ಭಾರತ ದೇಶದಲ್ಲಿ ಏನಾಗೈತಿ ಅಂದ್ರೆ ಬರೀ ಪಿತ್ರಾರ್ಜಿತ ಆಸ್ತಿಯ ಹಿಂದೆ ಹೊಂಟು ಬಿಟ್ಟಿದ್ದೆವು ನಾವು. ಅಪ್ಪ ಗಳಿಸಿದ ಆಸ್ತಿ ಸಲುವಾಗಿ ಕೋರ್ಟ್ನಾಗ ಎಷ್ಟು ಕೇಸ್ ಅದಾವಂದ್ರೆ ಲೆಕ್ಕ ಇಲ್ಲದಷ್ಟು ಕೇಸ್ ಅದಾವ. ಎದಕ್ಕೆ? ಅಪ್ಪ ಗಳಿಸಿದ ಆಸ್ತಿ, ಮುತ್ಯ ಗಳಿಸಿದ ಆಸ್ತಿ, ಅವರು ಗಳಿಸಿದ್ದು ಹಳಸಿದ ಅನ್ನೋದು ತಂಗಳನ್ನ, ಅದನ್ನು ತಿಂದು ನೀ ಆರೋಗ್ಯವಂತವಾಗಿರ್ಲಿಕ್ಕೆ ಹೆಂಗೆ ಸಾಧ್ಯದ? ಅವರು ಗಳಿಸಿದ್ದು ಅವರಿಗಾತು, ನೀ ಗಳಿಸಿ ಸಮಾಜಕ್ಕೆ ಕುಣಿಸು, ಆವಾಗ ನೀನು ಮನುಷ್ಯನಾಗಿ ಬದುಕಿದ್ದಕ್ಕೆ ಸಾರ್ಥಕ ಆಗ್ತದೆ. ಒಂದು ಪ್ರಾಣಿಗಳು ಅವೆಂದರೆ ತಮ್ಮ ಮಕ್ಕಳಿಗೆ ಆಸ್ತಿ ಮಾಡ್ತಾವನು. ಗುಬ್ಬಿ ಒಂದು 100 ಚೀಲ ಕಾಳು ಗೋಳೆ ಮಾಡಿಟ್ಟು ಇನ್ನು ಎಲ್ಲಿ ಹಾರ್ಲಾಡ್ಲಕ್ಕೆ ಹೋಗ್ಬೇಡ, ತಿರುಗಾಡ್ಲಕ್ಕೆ ಹೋಗ್ಬೇಡ, ಇಲ್ಲೇ ಗೂಡ್ನಾಗಿರು, ಹಸು ಆತಂದ್ರೆ ಹೊರಗೆ ಹೋಗು, ತಿಂದ ಒಳಗೆ ಬಾತ್ ಹೇಳಂಗಿಲ್ಲ. ನಿಟ್ಲ ಹೊಟ್ಟೆ ಸಾಯಂಗಿಲ್ಲ ಅದು ಗುಬ್ಬಿ. ಏನು ಮಾಡ್ತೈತಿ? ಅದಕ್ಕೆ ಹಾರ್ಲಾಕ್ ಕಲಿಸಿಬಿಡ್ತೈತಿ, 100 ಊರು ತಿರುಗಾಡೋದು ಕಲಿಸ್ತೈತಿ, 10 ನದಿ ನೀರು ಕುಡಿಯೋದು ಕಲಿಸ್ತೈತಿ, ಹೆಂಗೆ ಬದುಕಬೇಕು ಅನ್ನೋದು ಕಲಿಸ್ತೈತಿ. ಇಟ್ಟು ಕಲಿಸಿ ಒಮ್ಮೆ ಮನೆಯಿಂದ ಹೊರಗೆ ಹಾಕಿತು ಅಂದ್ರೆ ಮುಗ್ದ ಹೋತ. ಅದು ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕೇ ಹೊರತು ಇದರ ಅಪ್ಪ ಅವನ ಜೀವದ ಮೇಲೆ ಬದುಕುವುದಲ್ಲ. ಇಟ್ಟೈತಿ ಅದು ಗುಬ್ಬಿ. ಇನ್ನು ನಮ್ಗತ್ಲೆ ಭಾಳ ದೊಡ್ಡದಿಲ್ಲ. ಎಟ್ಟೈತಿ? ಇಟ್ಟೈತಿ, 1/4 ಕಿಲೋ ಸಹಿತ ಆಗೋದಿಲ್ಲ, ಅಟ್ಟೈತಿ. ಅದಕ್ಕೆ ತಿಳಿತೈತಿ ನನ್ನ ಕಾಲ ಮೇಲೆ ನಾ ನಿಲ್ಲಬೇಕು, ನನ್ನ ರೆಕ್ಕೆಯ ಬಲದ ಮೇಲೆ ನಾ ಬದುಕಬೇಕತ್ತೊಂದು ಗುಬ್ಬಿಗೆ ತಿಳಿತೈತಿ. ಈ ಗುಬ್ಬಿಗೆ ತಿಳಿವಲ್ದಾಗೈತಿ. ದೊಡ್ಡ ಗುಬ್ಬಿ ಕೂತೈತಿ ಇಲ್ಲೇ ಕೋಜಾನ ಮಾಡ್ಯಾಗ. ಅಪ್ಪನ ಆಸ್ತಿ ಮೇಲೆ ಯಾವ ಬರ್ತಾನೆ ನೋಡೋನು, ಈ ಆಸ್ತಿ ಮಾಲಕ್ ನಾನು ಆತಾನ. ಈ ಆಸ್ತಿ ಮಾಲಕ್ ನೀ ಅಲ್ಲಪ್ಪ. ನಿನ್ನ ಏನು 2 ರಟ್ಟೆ ಅದಾವಲ್ಲ, ಇದಕ್ಕಿಂತ ದೊಡ್ಡ ಆಸ್ತಿ ಇನ್ನೊಂದಿಲ್ಲ. ದೇವರು ನಮಗೆ ತಲೆ ಕೊಟ್ಟಾನ, ಅದಕ್ಕಿಂತ ದೊಡ್ಡ ಆಸ್ತಿ ಇನ್ನೊಂದು ಯಾವುದೂ ಇಲ್ಲ. ಮನಸ್ಸು ಕೊಟ್ಟಾನ, ಅದಕ್ಕಿಂತ ದೊಡ್ಡ ಆಸ್ತಿ ಇನ್ನೊಂದು ಯಾವುದೂ ಇಲ್ಲ. ದುಡಿಯುವಂಥ ಶಕ್ತಿಯನ್ನು ನಮ್ಮ ಒಳಗಿಟ್ಟಾನಲ್ಲ ಅಂಥ ಪರಮಾತ್ಮ ಎಷ್ಟು ದೊಡ್ಡವನ. ದುಡಿಯುವ ಶಕ್ತಿ ಇಟ್ಟಾನ. ಕಲ್ಲು ಒಡೆದ ಕಲೆಯನ್ನು ಅರಳಿಸುವಂಥ ಶಕ್ತಿ ಕೊಟ್ಟಾನಂದ ಬಳಿಕ ಎಷ್ಟು ದೊಡ್ಡವ ದೇವರು. ಶ್ರೀಮಂತ ಯಾರಪ್ಪ ಅಂದ್ರೆ ರೊಕ್ಕಿದ್ದವ ಶ್ರೀಮಂತ ಅಲ್ಲ, ಯಾವನ ಹತ್ತಿರ ದುಡಿಯುವ ಶಕ್ತಿ ಅದಲ್ಲ, ಈ ಜಗತ್ತನ್ನು ಬದಲು ಮಾಡುವಂಥ ಜ್ಞಾನದಲ್ಲ, ಅವ ನಿಜವಾದ ಶ್ರೀಮಂತ, ಅವ ಬುದ್ಧಿವಂತ, ಅವನಿಗೆ ಬದುಕಲಾಕ ಬರ್ತೈತಿ ಅಂತ ಅರ್ಥ. ಅದಕ್ಕೆ ವಿದೇಶದಾಗ ಪದ್ಧತಿ ಏನದ, ಅವರೆಂದೂ ಮಕ್ಕಳಿಗೆ ಆಸ್ತಿನ ಮಾಡಿಡಂಗಿಲ್ಲ. 18 ವರ್ಷ ತನಕ ಕಲಿಸ್ತಾರೆ, ನಡಿ ಇನ್ನು ಮುಗಿತತ್ ಮನೆದಿಂದ ಹೊರಗೆ ಹಾಕಿಬಿಡ್ತಾರೆ. ಇಲ್ಲಿ ನಮ್ಮಲ್ಲಿ 80 ಆದರೂ ಹೊರಗೆ ಹಾಕುವಾರ ಹೊಟ್ಟೆವ್ರು. ನಮ್ಮ ಮಗ ನಮ್ಮ ಮಗಳು ನಮ್ಮ ಕಣ್ಣು ಮುಂದೆ ಇರಲಿ. ಪಾಪ ಅವಕ್ಕೆ ಏನು ತಿಳಿತೈತಿ? ಸಣ್ಣ ಅದಾವು, 50 ವಯಸ್ಸಾಗಿ ಅವಕ್ಕೆ ಸಣ್ಣ ಅನ್ನೋ 50 ಆಗ್ಯಾವ. ಏನು ತಿಳಿತೈತಿ ಅವಕ್ಕೆ ಪಾಪ?
ಹಿಂಗೆ ಪಾಪಂದ ನಾವು ಪಾಪಿಷ್ಟಾಗಿದ್ದೀವಿ. ದುಡಿಲಕ್ಕೆ ಹಚ್ಬೇಕು ಅವ್ರಿಗೆ. 18 ವರ್ಷಕ್ಕೆ ಭಾರತ ದೇಶದ ಸಂವಿಧಾನ ಈ ದೇಶದ ಸರ್ಕಾರ ಆಯಿಸುವಂಥ ಒಂದು ಹಕ್ಕು ಅವ್ರಿಗೆ ಕೊಡ್ತೈತೆ ಅಂದ್ಬಿಳಕ್ಕೆ ಸಣ್ಣವ್ರು ಹಂಗೆ ಅವರು. ಈ ದೇಶವನ್ನು ಯಾರು ಆಳಬೇಕು, ಈ ದೇಶದಲ್ಲಿ ಯಾರು ಅಭಿವೃದ್ಧಿಯನ್ನು ಮಾಡಬೇಕು, ಈ ದೇಶದ ಸಂಪತ್ತನ್ನು ನಿರ್ಣಯ ಮಾಡುವಂಥ ಹಕ್ಕು ಯಾರಿಗದ, ಯೋಜನೆಗಳನ್ನು ಯಾರು ತಯಾರು ಮಾಡಬೇಕು, ಯಾರು ಕೆಲಸ ಮಾಡಬೇಕು, ಇಂಥ ಒಂದು ಅತಿ ದೊಡ್ಡ ನಿರ್ಣಯ ಮಾಡುವಂಥ ಹಕ್ಕನ್ನು ಸಂವಿಧಾನ ಕೊಡ್ತದೆ ಅಂದ ಬಳಿಕ ನೀವು ತಿಳ್ಕೊಂಡ್ರೆ ನಿಮ್ಮದು ಮೊದಲು ತಪ್ಪದ. ನಮ್ಮ ಹುಡುಗಿ ಏನು ತಿಳಿತೈತ್ರಿ, ಇನ್ನು ಹಲ್ಲು ಮುರಿದಿಲ್ಲ. ಹಲ್ಲು ಅದಾವ ಇನ್ನು ಇವನಿಗೆ. ಸ್ಟಾರ್ ತನ ಊರಾಗ ಹೋಗಿ ಅದು ಗೊತ್ತಿಲ್ಲ ಇವ್ರಿಗೆ. ಅದಕ್ಕೆ ನಮ್ಮ ಮಕ್ಕಳನ್ನು ನಾವು ಹಾಳು ಮಾಡ್ಲತ್ತಿದ್ದೀವಿ. ನಮ್ಮ ಒಳಗೆ ಏನೈತೆ ನಮಗೆ ಗೊತ್ತಬೇಕು ಬೇಡ. ನಮ್ಮ ಒಳಗಿದ್ದದ್ದು ನಮಗೆ ಗೊತ್ತಿಲ್ಲ, ಮಕ್ಕಳ ಒಳಗೆ ಏನೈತೆ ಅದು ನಮಗೆ ಗೊತ್ತಿಲ್ಲ. ಶರಾವತಿ ನದಿಯನ್ನು, ಜೋಗ್ ಜಲಪಾತವನ್ನು ನೋಡ್ಲಾಕ ದಿನಂಪ್ರತಿಯಾಗಿ 10-20 ಸಾವಿರ ಜನ ಹೋಗ್ತದೆ. ನಾವೆಲ್ಲ ಹೋಗಿ ಬಂದವರು ಅದೀವಿ. ಏನು ಗುಡ್ಡದ ಮೇಲೆ ನೀರು ಬೀಳ್ತೈತಿ, ಏನು ನಿಸರ್ಗದ ರಹಸ್ಯ ಅಂತೀವಿ, ಎಷ್ಟು ಚಂದ ಐತೆ ಅಂತೀವಿ. ಒಂದನಲ್ಲಿ 10 ಫೋಟೋ ತಕ್ಕೋತೀವಿ, ಮತ್ತು ಕೋಜ ನೋಡಿ ಟಿಕೆಟ್ ತೆಗಿಸಿ ಬಂದ ಮತ್ತೇನಾಗೋದೈತಿ. ಎಲ್ಲರ ಮೊಬೈಲ್ದಾಗ ಫೋಟೋಗಳದಾವ, ಒಂದು ಬದಲಾವಣೆ ಇಲ್ಲ. ಆದ್ರೆ ಒಬ್ಬ ಮನುಷ್ಯ ನಮ್ಮಂತೆ ನೋಡ್ಲಕ್ಕೆ ಹೋಗಲಿಲ್ಲ ಜೋಗ್ ಜಲಪಾತವನ್ನು. ಹೆಂಗೆ ಹೋದ ಅಂದ್ರೆ ಒಂದೇನೋ ಕುತೂಹಲ ಇಟ್ಕೊಂಡು ನೋಡ್ಲಕ್ಕೆ ಹೋದ. ಮ್ಯಾಲಿನಿಂದ ಕೆಳಗೆ ಬೀಳುವಂಥ ಶರಾವತಿ ನದಿ ಜೋಗ್ ಜಲಪಾತವನ್ನು ನೋಡಿದ ತಕ್ಷಣ ಅವನಿಗನಿಸ್ತು, ಎಂಥ ಎನರ್ಜಿ ಲಾಸ್ ಆಗ್ತಾ ಇಲ್ಲಿ, ಎಂತಹ ಶಕ್ತಿಯ ಅಪವ್ಯಯ ನಡೆದದ, ಎಂತಹ ಶಕ್ತಿ ಹಾಳಾಗಿ ಹೊಂಟದ. ಇದನ್ನು ಸರಿಯಾಗಿ ಬಳಸಿದರೆ ಇಡೀ ಕನ್ನಡ ನಾಡನ್ನು ಬೆಳಕಿನಿಂದ ಬೆಳಗಿಸಿ ಬಿಡಬಹುದು ಅಂತ ವಿದ್ಯುತ್ ಶಕ್ತಿ ಇದರೊಳಗೆ ಅಡಗೈತಿ ಅಂತಂದ ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರು ಕಣ್ಣಿಗೆ ಎನರ್ಜಿ ಲಾಸ್ ಕಂಡಿತು, ಶಕ್ತಿಯ ಅಪವ್ಯಯ ಕಂಡಿತು ಜೋಗ್ ಜಲಪಾತದಲ್ಲಿ. ನಮಗೆ ಕಂಡದ್ದೇನು? ಬರೇ ನೀರಟ್ಟ ನಮಗೆ ಕಂಡಿತು, ಬರೇ ನಿಸರ್ಗದ ದೃಶ್ಯ ಅಟ್ಟೆ ನಮಗೆ ಕಂಡಿತು. ಆದರೆ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಆ ನೀರಿನೊಳಗೆ ವಿದ್ಯುತ್ ಕಂಡಿತು, ವಿದ್ಯುತ್ ಶಕ್ತಿ ಕಂಡಿತಲ್ಲ, ಅದು ನಮಗೆ ಕಾಣಬೇಕು. ಹಂಗೆ ನಮ್ಮೊಳಗೆ ಏನೈತೆ ನಮಗೆ ಗೊತ್ತಬೇಕು. ನಾವು ದೇವರು ನಮಗೇನು ಕೊಟ್ಟಾನ, ನಮ್ಮ ಹಣೆ ಬರನ ಹಿಂಗೈತೋ ಏನು. ಇವು ಹಳ್ಳಿಯಾಗ ಹೇಳ್ತಿರ್ತಾರೆ, ಶಟಕವು ಹೆಂಗೆ ಬರ್ದಾಳೆ ಏನೋ ನಮ್ಮ ಹಣೆ ಬರ ಆತಾರೆ ಇವರು. ಅಂದ್ರೆ ಸರಸ್ವತಿ, ಬ್ರಹ್ಮ ಸರಸ್ವತಿ ಹೆಂಗೆ ಬರ್ದಾರೆ ಏನು. ಎಲ್ಲರ ಹಣೆ ಬರ ಯಾವ ಪೆನ್ಲೆ ಬರ್ದಾರಲ್ಲ ಅದ ಪೆನ್ಲೆ ನಮ್ಮದು ಬರ್ದಾರ ಅವ್ರು, ಬೇರೆ ಏನಿಲ್ಲ. ದೇವರು ಬದಲು ಮಾಡಂಗಿಲ್ಲ, ಎಲ್ಲ ಒಂದ. ನಮ್ಮ ಒಳಗೆ ಸಾಮರ್ಥ್ಯ ಐತಿ, ಅದನ್ನು ನಾವು ಏನೈತಿ ಅಂತ ತಿಳ್ಕೋಬೇಕು. ನೋಡ್ರಿ, ನಿಮಗೆಲ್ಲ ಗೊತ್ತದ, ಕಾಳಿದಾಸ ಮೊದಲು ಹೆಂಗಿದ್ದ? ಕುರಿ ಕಾಯ್ಕೋತಿದ್ದ. ಕುರಿ ಕಾಯುವುದೇ ಅವನ ಕೆಲಸ. ಮುಂಜಾನೆ ಎದ್ದು ಕೂಡಲೇ ಮನ್ಯಾಗ ಬುತ್ತಿ ಕಟ್ಟಿ ಕೊಡ್ತಿದ್ರು. ಬುತ್ತಿ ಅಂದರೆ ಏನು? ಕಟ್ಟಕ್ಕೆ ರೊಟ್ಟಿ ನುಚ್ಚ ಇದನ್ನ ಕಟ್ಟಿ ಕೊಡ್ತಿದ್ರು. ಅಲ್ಲೇ ಕುರಿ ಹಾಲು ಹಿಂಡುದತ್ತಿ ನೆನೆಸಿಟ್ಟು ಅದನ್ನ ತಿಂದುಬಿಡುದು. ಕುರಿ ಹಾಲು ಕುಡಿದ ಮನುಷ್ಯ ಗಟ್ಟಿ ಭಾಳ ಇರ್ತಾನಾದ್ರೆ ಮಬ್ಬಕ್ಕನ, ಇದಂತೂ ಸತ್ಯ. ಏನು ತಿಳಿಯಂಗಿಲ್ಲ, ಅವ ಹಾರ್ನದು ಬಾರಿಸ್ರೆ ಗೊತ್ತಾಗಂಗಿಲ್ಲ. ಅದ್ರಗತ್ಲೆ ದಿಪ್ಪ ಮಬ್ಬ ತಲೆ ತೆಳಗೆ ಮಾಡಿ ಮುಂದೆ ಹೋಗೋದು ಅಟ್ಟ ಕೆಲಸ. ಹಂಗೆ ಇವ ಅಟ್ಟು ಮಬ್ಬಾಗಿದ್ದ, ದಿಪ್ಪು ಬಾಳಿದ್ದ, ತಾಕತ್ರಗಡಿತ್ತು ಕಾಳಿದಾಸ. ಅವಾಗ ಏನಾಯಿತು ಅಂದ್ರೆ, ಎಟ್ಟು ಮಬ್ಬಿದ್ದ, ಎಟ್ಟು ಬುದ್ಧಿ ಕಡಿಮೆ ಇತ್ತು ಅಂದ್ರೆ, ಅವು ಕುರಿಗಳು ಮೇಯ್ಸ್ಲಾಕ ಜಾಲಿ ಕಂಟದು ಕಡಿಬೇಕಲ್ಲ. ಈ ಕಡೆ ಎಕಡೆ ಕಡ್ಯಾವದಲ್ಲ, ಈ ಕಡೆ ನಿತ್ತು ಕಡಿಬೇಕಲ್ಲ, ಆ ಟೊಂಗಿ ಕಡೆನ ನಿತ್ತು ಕಡಿತಿದ್ದ. ಅಂದ್ರೆ ಅದು ಬೀಳ್ತೈತನ್ನೋ ಜ್ಞಾನ ಸಹಿತ ಅವನಿಗಿಲ್ಲ. ಇಷ್ಟು ಬುದ್ಧಿ ಕಡಿಮೆ ಇತ್ತು ಅವನಿಗೆ. ಆದರೆ
ಮುಂದೆ ಅವ ಒಬ್ಬ ಕುತಂತ್ರಿಯಾದ ಮಂತ್ರಿ ಇದ್ದ. ರಾಜನ ಮಗಳನ್ನು ತನ್ನ ಮಗನಿಗೆ ತಗೋಬೇಕು ಅಂತ ವಿಚಾರ ಮಾಡಿದ. ಅವಾಗ ರಾಜ ಏನಂದ, ಆಳ ಮನುಷ್ಯರ ಮಗಳಿಗೆ ಮಗನಿಗೆ ನನ್ನ ಮಗಳನ್ನು ಕೊಡ್ಲಾಕೆ ನಂದು ಲೆವೆಲ್ ಏನೈತಿ, ನಿನ್ನ ಲೆವೆಲ್ ಏನೈತಿ ಅಂತಂದವ. ಇದು ಮನಸ್ಸಿಗೆ ಪೆಟ್ಟು ಹತ್ತಿ ಯಾರಿಗೆ, ಮಂತ್ರಿಗೆ ಮಾತು. ಅವ ಅಂದ, ನನ್ನಂಥ ಮಂತ್ರಿಯ ಮಗನಿಗೆ ನಿನ್ನ ಮಗಳನ್ನು ಕೊಡಲಿಲ್ಲ ಅಂದ್ರೆ ಬರಬ್ಬರಿ ಮಾಡ್ತನತ್ತಂದವ. ಮಂತ್ರಿಗಳು ಭಾಳ ಹುಷಾರಿರ್ತಾರೆ. ಮಂತ್ರಿ ಕುತಂತ್ರ ಬುದ್ಧಿ ಭಾಳ. ಮಂತ್ರಿಗಳ ರಾಜ್ಯಗಳನ್ನು ಮುಳುಗಿಸ್ಯಾರ, ರಾಜ್ಯಗಳನ್ನು ಎಬ್ಬಿಸ್ಯಾರ. ಅವಾಗ ಅವ ಏನಂದ, ಮಂತ್ರಿ ಆಯ್ತಂದ. ಮುಂದೆ ಇವೇನು ನೋಡಿದ, ದಾರ್ಯಾಗ ಹೋಗಾಗ ಇವೇನಿದ್ದಲ್ಲ ಕುರಿ ಕಾಯವ ಕಾಳಿದಾಸ್, ಮಳ್ಳಿದ್ದ ಮಬ್ಬಿದ್ದ. ಅವನಿಗೆ ಚಲೋ ರಾಜ ಪೋಷಾಕ ಹಾಕಿ ಎಲ್ಲ ಮಾಡಿ ತಯಾರು ಮಾಡಿ ದೊಡ್ಡ ವಿದ್ವಾಂಸವ, ದೊಡ್ಡ ಪಂಡಿತ ಅಂಥೇಳಿ ಮಾಡಿ ನಂಬಿಸಿ ರಾಜನ ಮಗಳ ಜೋಡಿ ಲಗ್ನ ಮಾಡಿಬಿಟ್ಟ. ಮಂತ್ರಿ ಲಗ್ನ ಆದ ಬಳಿಕ ಅವಾಗ ಗೊತ್ತಾತ ರಾಜಕುಮಾರಿಗೆ ಇವ ಕರೆ ರಾಜ ಅಲ್ಲ, ಕುರಿ ಕಾಯವಂತ ನನ್ನ ಜೋಡಿ ಲಗ್ನ ಮಾಡ್ಯಾಳಂತ ಅವಾಗ ಗೊತ್ತಾತ. ಆದ ಬಳಿಕ ಆಕೆಗೆ ಪಶ್ಚಾತ್ತಾಪ ಆಯಿತು. ಮನೆಯಿಂದ ಹೊರಗೆ ಹಾಕಿದ್ಲು. ಏನಂತ ಹೇಳಿ, ನೀ ಎಂದ ಎಲ್ಲರಿಗಿಂತ ಶ್ರೇಷ್ಠ ವಿದ್ಯಾವಂತ ಆಗ್ತಿಲ್ಲ, ಅಂದ ಈ ಮನೆಗೆ ಬರೋದು, ಅಲ್ಲಿ ತಕ್ಕ ಮನೆಯಿಂದ ಹೊರಗೆ ಹೋಗು ಅಂತ ಹೊರಗೆ ಕಳಿಸಿಬಿಟ್ಟು ಅವ ಹೋಗಿ ಕಾಳಿಕಾ ದೇವಿಯ ಉಪಾಸನೆಯನ್ನು ಮಾಡಿ, ಶಾರದಾದೇವಿಯ ಉಪಾಸನೆಯನ್ನು ಮಾಡಿ, ತಪಸ್ಸು ಮಾಡಿ, ಆಕೆಯ ಕೃಪೆಯಿಂದ ಇವತ್ತಿನವರೆಗೂ ಕಾಳಿದಾಸನಂತ ಇನ್ನೊಬ್ಬ ಕವಿ ಹುಟ್ಟಿಲ್ಲಲ್ಲ, ಅಷ್ಟು ದೊಡ್ಡ ಜ್ಞಾನಿಯಾದ ದೇವರ ಕೃಪೆಯಿಂದ. ಕಾಳಿದಾಸ ಅಂದ್ರೆ ಕಾಳಿದಾಸನೇ, ಅಷ್ಟು ದೊಡ್ಡ ಜ್ಞಾನಿಯಾದ. ಅವಾಗ ಹೊಳ್ಳಿ ತನ್ನ ಹೆಂಡತಿ ನೆನಪಾಗಲಿಲ್ಲ, ಮನೆಗೆ ಬರಬೇಕಂತ ನೆನಪಾಗಲಿಲ್ಲ. ಯಾವ ಹೆಂಡತಿ ಮನೆಯಿಂದ ಹೊರಗೆ ಹಾಕಿದ್ಲು ಆಕೆ ಹುಡುಕಾಡ್ಕೋತ ಬಂದ್ಲು, ಅಷ್ಟು ಬೆಳೆದು ನಿಂತ. ಸಾಮಾನ್ಯ ಜನರಿಗೆ ಹೊಳೆಯಲಾರದಂಥ ಅನೇಕ ವಿಶ್ವ ರಹಸ್ಯಗಳು, ಸೃಷ್ಟಿ ರಹಸ್ಯಗಳು ಅವನಿಗೆ ಹೊಳೆದು. ಎಲ್ಲರೂ ಏನು ತಿಳ್ಕೊಂಡಿದ್ರು, ಇವೇನು ಕುರಿ ಕಾಯವ ದಡ್ಡ ಅಂತ ತಿಳ್ಕೊಂಡಿದ್ರು. ಆದರೆ ಅವನ ಒಳಗೆ ಏನಿತ್ತು, ಇಡೀ ವಿಶ್ವದ ಕವಿಯಾಗುವಂಥ ಸಾಮರ್ಥ್ಯ ಅವನ ಒಳಗೆ ಅಡಗಿತ್ತು. ಶಾಲ್ಯಾಗ ದಡ್ಡದನ ಅಂತ ತಿಳ್ಕೊಂಡು ಥಾಮಸ್ ಆಲ್ವಾ ಎಡಿಸನ್ನನ್ನು ಮಾಸ್ತರ್ ಹೊರಗೆ ಹಾಕಿದ. ಅವ್ವ ಅಂದ್ಲು, ಥಾಮಸ್ ಆಲ್ವಾ ಎಡಿಸನ್ನ ಅವ್ವ ತಾಯಿ ಹೇಳಿದ್ಲು, ತಲೆ ಮೇಲೆ ಕೈ ಆಡಿಸಿ ಆ ಹುಡುಗನಿಗೆ ಹೇಳಿದ್ಲು, ತಮ್ಮ ಮಾಸ್ತರನ ದೃಷ್ಟಿಯೊಳಗೆ ನೀ ದಡ್ಡ ಇರಬಹುದು, ಆದ್ರೆ ನನ್ನ ದೃಷ್ಟಿಯೊಳಗೆ ಜಗತ್ತಿನಲ್ಲಿ ಅತಿ ಶಾಣ್ಯ ಹುಡುಗ ಯಾರು ಅಂದ್ರೆ ನನ್ನ ಮಗ ಅಂತ ಅವರ ತಾಯಿ ಹೇಳಿದ್ಲಲ್ಲ. ಇದು ಶಕ್ತಿಯ ಅಂತರ್ದೃಷ್ಟಿ. ಶಕ್ತಿ ಎಲ್ಲದ ಅಂಥೇಳಿ ಕಂಡು ಹಿಡಿದ್ಲಾಕಿ. ಮಗನಿಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಿದ್ಲು. ಏನು ಬಲ್ಬ್ ಐತ್ಲ, ಈ ಬಲ್ಬ್ ಕಂಡು ಹಿಡ್ದವ ಯಾರು ಅಂದ್ರೆ ಥಾಮಸ್ ಆಲ್ವಾ ಎಡಿಸನ್. ಸಾಲಿದಿಂದ ಹೊರಗೆ ಹಾಕಿದ್ರು ಅವನು. 1,000 ಸಂಶೋಧನೆಗಳನ್ನು ಮಾಡಿದ, ಜಗತ್ತಿನಲ್ಲಿಯೇ ಶ್ರೇಷ್ಠ ವಿಜ್ಞಾನಿಯಾದ. ಅದಕ್ಕೆ ನಮ್ಮ ಒಳಗೆ ಏನೈತಿ ಅಂತ ನಾವು ನೋಡುತ್ತಕ ನಾವು ಬಡವರು, ನಾವು ದುರ್ಬಲರು, ನಾವು ಶಕ್ತಿಹೀನರು, ನಾವು ನಿಷ್ಪ್ರಯೋಜಕರು. ಯಾವಾಗ ನಮ್ಮ ಒಳಗಿನ ಶಕ್ತಿಯ ಅರಿವು ನಮಗಾಗ್ತೈತ್ಲ, ಅವಾಗ ನಮ್ಮಷ್ಟು ದೊಡ್ಡವರು ಯಾರೂ ಇಲ್ಲ. ನಮ್ಮ ಒಳಗಿಂದ ನಮಗೆ ಗೊತ್ತಾಗಬೇಕು. ಅಪ್ಪ ಮುತ್ಯ ಬ್ಯಾಂಕ್ನಾಗ ಎಷ್ಟು ಎಫ್ ಡಿ ಇಟ್ಟಾರ ಅನ್ನೋದ್ರ ಮ್ಯಾಲಿನಿಂದ ಆಗಬಾರ್ದ, ಅವ್ರದ್ದು ಏನಕ್ಕಾಗುವಲ್ದ. ಅಪ್ಪ ಮುತ್ಯನ ಆಸ್ತಿ ಕರೆ ಸ್ವಾಭಿಮಾನಿಯಾದಂಥ ಮನುಷ್ಯ ಬಳಸಲೇಬಾರದು. ಅದನ್ನು ಸಮಾಜಕ್ಕೆ ದಾನ ಮಾಡಿ ಜೀರೋದಿಂದ ಹೀರೋ ಆಗಬೇಕು. ಅದು ನಿಜವಾದ ಪುರುಷ ಸಾಮರ್ಥ್ಯ. ಅದಕ್ಕೆ ಪುರುಷ ಸಿಂಹ ಅಂತ ಕರೀತಾರೆ. ದೈವಂ ಹಿ ದೈವಮಿತಿ ಕಾ ಪುರುಷ ವದಂತಿ, ದೈವೇನ ನಿಹತ್ಯ ಕುರು ಪೌರುಷಮಾತ್ಮಶಕ್ತ್ಯ, ಯತ್ನೇ ಕೃತೆ ಯದಿ ನ ಸಿದ್ಧತಿ ಕೋವತ್ರ ದೋಷಃ.
ನಮ್ಮ ದೈವ ಸುಮಾರು ಐತಿ, ನಮ್ಮ ಹಣಿ ಬರ ಸುಮಾರು ಐತಿ ಅಂತ ಅನ್ಕೋತ ಕುಂಡ್ರಲಾಕ ಹೋಗಬೇಡ, ಹೇಳಿ ಅಂತ ಅನ್ಸ್ಕೊಳಕ್ಕೆ ಹೋಗಬೇಡ. ದೈವವನ್ನು ಬದಿಗೆ ಸರಿಸಿಡು, ಕೆಲಸ ಮಾಡು, ಪ್ರಯತ್ನ ಮಾಡು. ಒಂದು ಹೆಜ್ಜೆ ತಪ್ಪಿತು ಅಂದ್ರೆ 10 ಹೆಜ್ಜೆ ನಡಿಲಾಕ ಪ್ರಯತ್ನ ಮಾಡು. ಈಗ ಮನ್ಯಾಗ ಸಣ್ಣ ಹುಡುಗರು ಅಂಬೆಗಾಲು ಹಿಡ್ಕೋತ ನಡ್ಕೋತ ಹೊಂಟಿರ್ತಾವೆ, ಇನ್ನು ಒಮ್ಮೆ ಸುದ್ದ ನಡೀತಾವ. 10 ಸಲ ಬೀಳ್ತಾವು. ಅವ್ವ 10 ಸಲ ಬಿದ್ದರೂ ಇನ್ನು ನಡಿ 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 ಅಂತ ಪ್ರೇರಣೆ ಕೊಟ್ಟು ಕೊಟ್ಟು ಎಡವುವಂಥ ಮಗನನ್ನು ಎದ್ದು ನಿಲ್ಲುವಂಗೆ ಮಾಡ್ತಾಳೆ, ನಿಲ್ಲುವಂಥ ಮಗನನ್ನು ನಡೆಯುವಂಗೆ ಮಾಡ್ತಾಳೆ, ನಡೆಯುವಂಥ ಮಗನನ್ನು ಓಡುವಂಗೆ ಮಾಡ್ತಾಳಲ್ಲ. ಇದಕ್ಕೆ ಪ್ರೋತ್ಸಾಹ ಅಂತ ಕರೀತಾರೆ. ಹಿಂಗೆ ಮಕ್ಕಳನ್ನು ಬೆಳೆಸಬೇಕು. ಅದನ್ನು ಬಿಟ್ಟುಕೊಟ್ಟು ಪ್ರಯತ್ನವನ್ನೇ ಮಾಡಲಾರದೆ ಮುಂದೆ ಹೋಗ್ಬೇಕಂದ್ರೆ ಹೆಂಗೆ ಸಾಧ್ಯದ? ನಮ್ಮಲ್ಲಿ ಶಕ್ತಿ ಭಾಳ ಇರಬಹುದು, ಗರುಡನ ತಾಕತ್ತೇ ನಮ್ಮ ಒಳಗಿರಬಹುದು. ಆದರೆ ನಾವು ನಡೆಯಲಿಲ್ಲ, ಕೆಲಸನ ಮಾಡಲಿಲ್ಲ, ಪ್ರಯತ್ನನ ಮಾಡಲಿಲ್ಲ ಅಂದ್ರೆ ನಮಗೆ ಹೆಂಗೆ ಶಕ್ತಿ ಬರೋದು? ನಮಗೆ ಹೆಂಗೆ ಸಂಪತ್ತು ಬರುವುದು? ನಾವು ಹೆಂಗೆ ಶ್ರೀಮಂತರಾಗುವುದು? ಸಮಾಜದಲ್ಲಿ ಸ್ಥಾನಮಾನಗಳು ನಮಗೆ ದೊರೆಯಬೇಕಾಗಿತ್ತು ಅಂದರೆ ಕೆಲಸ ಮಾಡಬೇಕಾಗ್ತೈತಿ, ಪ್ರಯತ್ನ ಮಾಡಬೇಕಾಗ್ತದೆ. ಆದ್ದರಿಂದ ಅಂತಹ ಒಂದು ಶಕ್ತಿಯ ಲೀಲೆ, ಆ ಲೀಲೆ, ಆ ಬಳಿಕ ಶಕ್ತಿಯ ವಿಕಾಸ, ಮನುಷ್ಯನಲ್ಲಿರುವಂತಹ ತಿಳುವಳಿಕೆ, ಇನ್ನೂ ಏನೇನು ಬದಲಾವಣೆ ಆಗಬೇಕು, ಮನುಷ್ಯ ಸುಧಾರಿಸ್ಕೋತ ಹೋಗಬೇಕು, ಅದರ ಕುರಿತಾಗಿ ಒಂದು ಗೀತೆ. ನೀತಿ ಮಾತುಗಳ ನೀಲಿ ಕೊಡಿಸು, ಕೆಟ್ಟ ಚಟಗಳ ಚೆನ್ನಾಗಿ ಬೆಳೆಯು, ನೀತಿವಂತರ ನೀಲಿ ಗುಣಿಸೋ, ನ್ಯಾಯ ನೀತಿಯ ಮತಿಯಿಂದ ಭಾಗಿಸೋ, ಬಾಳಿನ ಲೆಕ್ಕವ ನೀಲಿ ಕಲಿಯೋ, ಬಾಳಿನ ಲೆಕ್ಕವ ನೀಲಿ ಕಲಿಯೋ, ಜಗದ ಗಣಿತವ ಸರಿಯಾಗಿ ತಿಳಿಯೋ, ಜಗದ ಗಣಿತವ ಸರಿಯಾಗಿ ತಿಳಿಯೋ, ಬಾಳಿನ ಲೆಕ್ಕವ ನೀಲಿ ಕಲಿಯೋ, ಬಾಳಿನ ಲೆಕ್ಕವ ನೀಲಿ ಕಲಿಯೋ. ಈ ಹಾಡನ್ನು ಪರಮ ಪೂಜ್ಯರಾದ ಬೀಳೂರಿನ ಪೀಠದೊಡೆಯರಾದ ಶ್ರೀ ಗುರು ಚನ್ನಬಸವಪ್ಪರು ಬರೆದಾರ. ನಾವೆಲ್ಲರೂ ಬಾಳಿನ ಲೆಕ್ಕವ ನೀಲಿ ಕಲಿಯೋ, ಜಗದ ಗಣಿತವ ಸರಿಯಾಗಿ ತಿಳಿಯೋ, ಜಗದ ಗಣಿತವ ಸರಿಯಾಗಿ ತಿಳಿಯೋ, ಬಾಳಿನ ಲೆಕ್ಕವ ನೀಲಿ ಕಲಿಯೋ, ಕಲಿಯೋ ನೀ ಕಲಿಯೋ, ನೀ ಕಲಿಯೋ. ಶ್ರೇಷ್ಠ ಗುಣಗಳ ಜಗದಲ್ಲಿ ಕೊಡುಸು, ದುಷ್ಟ ಗುಣಗಳ ನೀಲಿ ಕಳೆಯೋ, ಶ್ರೇಷ್ಠ ಗುಣಗಳ ಜಗದಲ್ಲಿ ಕೊಡುಸು, ದುಷ್ಟ ಗುಣಗಳ ನೀಲಿ ಕಳೆಯೋ, ಶಿವಮಂತ್ರವ ನೀನಲ್ಲಿ ಉಳಿಸೋ, ಶಿವಮಂತ್ರವ ನೀಲಿ ಗುಣಿಸೋ, ಬಾಳಿನ ವೇಳೆಯ ಸರಿಯಾಗಿ ಭಾಗಿಸು, ಬಾಳಿನ ವೇಳೆಯ ಸರಿಯಾಗಿ ಭಾಗಿಸು, ಬಾಳಿನ ಲೆಕ್ಕವ ನೀಲಿ ಕಲಿಯೋ, ಬಾಳಿನ ಲೆಕ್ಕವ ನೀಲಿ ಕಲಿಯೋ, ಕಲಿಯೋ ಕಲಿಯೋ ನೀ ಕಲಿಯೋ.
ಕೆಟ್ಟ ಚಟಗಳ ಚೆನ್ನಾಗಿ ಕಳೆಯೋ ನೀತಿ ಮಾತುಗಳ ನೀ ಕೊಡಿಸು ಕೆಟ್ಟ ಚಟಗಳ ಚೆನ್ನಾಗಿ ಕಳೆಯೋ ನೀತಿವಂತರ ನೀನಲ್ಲಿ ಉಳಿಸೋ ನೀತಿವಂತರ ನೀನಲ್ಲಿ ಉಳಿಸೋ ನ್ಯಾಯ ನೀತಿಯ ಮತಿಯಿಂದ ಭಾಗಿಸೋ ನ್ಯಾಯ ನೀತಿಯ ಮತಿಯಿಂದ ಭಾಗಿಸೋ ಬಾಳಿನ ಲೆಕ್ಕವ ನೀಲಿ ಕಲಿಯೋ ಬಾಳಿನ ಲೆಕ್ಕವ ನೀಲಿ ಕಲಿಯೋ 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 ನೀ ಕಲಿಯೋ ದುಡಿದ ರೊಕ್ಕವ ನೀಲಿ ಕೊಡಿಸು ಎಲ್ಲ ನನ್ನ ಜಂಪ ಪಾಪವ ಕಳೆಯೋ ತಮ್ಮ ದುಡಿದ ರೊಕ್ಕವ ನೀಲಿ ಕೊಡಿಸು ಎಲ್ಲ ನನ್ನ ಜಂಪ ಪಾಪವ ಕಳೆಯೋ ದಾನ ಧರ್ಮವ ನೀಲಿ ಗುಣಿಸೋ ದಾನ ಧರ್ಮವ ನೀಲಿ ಗುಣಿಸು ಧನ ದಾನವ ಸರಿಯಾಗಿ ಭಾಗಿಸೋ ಭಾಗಿಸೋ ಬಾಳಿನ ಲೆಕ್ಕವ ನೀಲಿ ಕಲಿಯೋ ಬಾಳಿನ ಲೆಕ್ಕವ ನೀಲಿ ಕಲಿಯೋ 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 ಜಪ ತಪಗಳ ನೀನಿಲಿ ಕೊಡಿಸೋ ತಾಪತ್ರಯಗಳ ಚೆನ್ನಾಗಿ ಕಳೆಯೋ ಜಪ ತಪಗಳ ನೀನಿಲಿ ಕೊಡಿಸೋ ತಾಪತ್ರಯಗಳ ಚೆನ್ನಾಗಿ ಕಳೆಯೋ ಸಂತ ಶರಣರ ನುಡಿಗಳ ಗುಣಿಸೋ ಸಂತ ಶರಣರ ನುಡಿಗಳ ಗುಣಿಸೋ ಬಾಳಿನ ಸಂತೆಯ ಸರಿಯಾಗಿ ಭಾಗಿಸೋ ಬಾಳಿನ ಸಂತೆಯ ಸರಿಯಾಗಿ ಭಾಗಿಸೋ ಬಾಳಿನ ಲೆಕ್ಕವ ನೀಲಿ ಕಲಿಯೋ ಬಾಳಿನ ಲೆಕ್ಕವ ನೀಲಿ ಕಲಿಯೋ ಕಲಿಯೋ ನೀ ಕಲಿಯೋ ಜ್ಞಾನ ಧ್ಯಾನಗಳ ನೀಲಿ ಕೊಡಿಸು ಮನದ ಮಲಿನವ ಚೆನ್ನಾಗಿ ಕಳೆಯೋ ಜ್ಞಾನ ಧ್ಯಾನಗಳ ನೀಲಿ ಕೊಡಿಸು ಮನದ ಮಲಿನವ ಚೆನ್ನಾಗಿ ಕಳೆಯೋ ಅರಿತು ಗುರುಗಳ ಉಪದೇಶ ಗುಣಿಸೋ ಅರಿತು ಗುರುಗಳ ಉಪದೇಶ ಗುಣಿಸೋ ಹೇ ಗರಿ ಗರಿ ಮಗ 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 ಮಗರಿ ಸರಿ ಸ ನಿನಿದ ನಿನಿಪ ನಿನಿದ ಪಗರಿ ಸ ಸರಿ ಸ ಸರಿ ಸ ಸರಿ ಸ ಸ ರೇ 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 ಗರಿ ಸ ಗರಿ ಸ ಗರಿ ಸ ಗರಿ ಸ ಮಗ 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 ಮಗರಿ ಸರಿ ಸ ಗರಿ ಸ ಸರಿ ಸ ಸರಿ ಸ ಸರಿ ಸ ಗರಿ ಸ ಗರಿ ಸ
ಬಾಳವಾಗಿಸಿ ಶೂನ್ಯ ಶೇಷ ಉಳಿಸು. ಎಲ್ಲರೂ ಕೈ ಮೇಲೆ ಎತ್ತಿ ನೋಡಿ, ಕೈ ಮೇಲೆ ಎತ್ತರಿ, ಹೇಳ್ತೀರಿ, ಕೈ ಎತ್ತಿರಲ್ವಾ? ಬಾಳಿನ ಲೆಕ್ಕವ, ಬಾಳಿನ ಲೆಕ್ಕವ, ಬಾಳಿನ ಲೆಕ್ಕವ ನೀಲಿ ಕಲಿಯು ಜಗದ ಗಣಿತವ ಸರಿಯಾಗಿ ತಿಳಿಯೋ ಕಲಿಯೋ ನೀ ತಿಳಿಯೋ ಕಲಿಯೋ ನೀ ತಿಳಿಯೋ ಕಲಿಯೋ ನೀ ತಿಳಿಯೋ ಕಲಿಯೋ ನೀ ತಿಳಿಯೋ. ಜೀವನದಲ್ಲಿ ಲೆಕ್ಕ ಹೆಂಗೆ ಮಾಡ್ಬೇಕಂತ ಹೇಳಿದ್ರು ಅವರು. ಬಾಳಿನ ಲೆಕ್ಕವ ನೀನಿಲ್ಲಿ ಕೂಡಿಸೋ. ಇದನ್ನು ಸರಿಯಾಗಿ ಕೂಡಿಸೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು, ಅದರ ಕುರಿತು ಗೀತೆ ಅದ. ಮನುಷ್ಯನಲ್ಲಿ ಯಾವ ಶಕ್ತಿ ಅದ ಅಂತ ಸರಿಯಾಗಿ ತಿಳ್ಕೊಬೇಕು. ಈಗ ನೋಡ್ರಿ, ನಿಮಗೂ ಎಲ್ಲರಿಗೆ ಧ್ವನಿ ಐತಿ, ಹಾಡು ಅಂದ್ರಿಂದ ಮುಗಿದ ಹೋದ ಕೆಲಸ. ಕೇಳೋರು ಗಟ್ಟಿ ಬಾಳ್ಬೇಕಾಗುತ್ತೆ. ನಿಮಗೆ ಅಡುಗೆ ಮಾಡೋದು ಏನು ನೆನಪಾಗಿಲ್ಲ ಅಂದ್ರೆ ನೀವು ಹಾಡುತ್ತೀರಿ, ಅದು ಹೊತ್ತಂದ್ರೆ ಹಾಡ್ಲಿಕ್ಕೆ ಚಾಲೂ ಮಾಡ್ತೀರಿ. ಅವರಿಗೆ ಇವು ಸಾಲ ಅದು ತೊಗೊಂಡದು ಕೊಡೋದಿರ್ತೈತಿ, ಜಳಕದ ಮನ್ಯಾಗ ಹೋದ ಬಳಕ ಹಾಡು ನೆನಪಕ್ಕ ಹಾಡ್ಲಿಕ್ಕೆ ಚಾಲೂ ಮಾಡ್ತಾರೆ. ಕಿಚನ್ ರೂಮ್ ಸಿಂಗರ್ಸ್ ಯಾರಪ್ಪ ಅಂದ್ರೆ ನೀವು, ಬಾತ್ರೂಮ್ ಸಿಂಗರ್ಸ್ ಅವರು. ಆದರೆ ಯಾವ ಶಕ್ತಿ ಕಂಠದಲ್ಲಿ ಐತಿ ಅಲ್ಲ, ಅದೇನು ಸಾಮಾನ್ಯ ಶಕ್ತಿ ಅಲ್ಲ. ಈಗ ಎಷ್ಟು ಚಲೋ ಹಾಡಿದ್ರು ಅವರು. ಸರಸ್ವತಿಯ ವಾಸ ನಾಲಿಗೆ ಮೇಲೆ ಐತಿ. ಏನಪ್ಪ ಸರಸ್ವತಿ ನಿಮ್ಮ ನಾಲಿಗೆ ಮೇಲೆ ಏನು ಬರದಾಳೋ ಇಲ್ಲೋ ಅಂತ ಕೇಳ್ತಾರೆ ಕೆಲವೊಬ್ಬರಿಗೆ. ಅಂದ್ರೆ ಕಂಡಪಟ್ಟಿ ಬೇಕೋ ತಿರುಗಾಡ್ತಿರ್ತಾನೆ ದಿನ ಊರಾಗ. ಮನ್ಯಾಗ ಎದ್ದು ಕೂಡಲೇ ಹುಡುಗರಿಗೆ ಹಾಳಾಗುವತ್ತು ನೀವು ಅಂದ್ರೆ ಉದ್ಧಾರ ಹೆಂಗೆ ಹಾಕವು ಮತ್ತವು. ಅವ್ವ ಅಪ್ಪನ ಆಶೀರ್ವಾದವೇ ದೊಡ್ಡ ಆಶೀರ್ವಾದ ಅಂತ ಹೇಳ್ತಾರೆ. ಎದ್ದು ಕೂಡಲೇ ನೀವು ಮಕ್ಕಳಿಗೆ ಹಾಳಾಗು, ಹಂಗಾಗು, ಹಿಂಗಾಗು ಅಂತ ಬೈದ್ರಿ ಅಂದ್ರೆ ಅವು ಹೆಂಗೆ ಬೆಳಿತಾವು? ಅದಕ್ಕೆ ಅವರ ಕಂಠದಲ್ಲಿ ಅಂತಹ ಶಕ್ತಿ ಐತಲ್ಲ, ಆ ಶಕ್ತಿ ಅದನ್ನು ಬಳಸಿದ್ರು ಬೆಳೆಸಿದ್ರಂತ ನಿಮಗೆಲ್ಲ ಇಟ್ಟು ಸಂತೋಷ ಆಯ್ತು. ಈ ಸಂತೋಷಕ್ಕೆ ಕಾರಣ ಏನು ಅಂದ್ರೆ ಶಕ್ತಿಯ ಸದ್ವಿನಿಯೋಗ. ಅವರೊಳಗೆ ಆ ಶಕ್ತಿ ಐತಿ ಅಂತ ಅವರು ತಿಳ್ಕೊಂಡ್ರು, ಅದನ್ನು ಬೆಳೆಸಿದ್ರು. ತಬಲಾಜಿ ಅವರು, ನೀವೊಂದು ತುಸು ಬಡ್ದು ನೋಡ್ತೀರ ಎಷ್ಟು ಸುಂದರವಾಗಿ ಅವರಿಗೆ ತಕ್ಕಂಗೆ ಮತ್ತು ಬಿಡಿಬೇಕಾಕೈತಿ ತಬಲಾ ಅಂದ್ರೆ. ತಬಲಾ ನಂದೈತಿ, ಹಾಡವ್ರು ನೀವು ಇದ್ರಿ, ನೀವು ಹೆಂಗೆ ಬೇಕಾದಂಗೆ ಹಾಡ್ರಿ, ನಾ ಬೇಕಾದಂಗೆ ಬಾರಿಸ್ತಂದ್ರೆ ರಾಗ ತಾಳ ಲಯಗಳಿಗೆ ಅನುಕೂಲವಾಗಿ ಅವರೂ ಕೂಡ ಬಳಸಬೇಕು. ಹಂಗೆ ಅವರ ಕೈಯಲ್ಲಿರುವಂಥ ಶಕ್ತಿಯನ್ನು ಬಳಸಿದ್ರು. ಇನ್ನು ನಮ್ಮ ಕಡೆ ನಮ್ಮಲ್ಲಿ ಶಕ್ತಿ ಕೊಟ್ಟಿಲ್ಲ ಏನು ದೇವರು? ಕೊಟ್ಟಾನೋ ಇಲ್ಲೋ? ಆದರೂ ನಾವು ಧಾರಾವಾಹಿ ನೋಡೋದ್ರಲ್ಲಿ ಸಮಯ ಕಳಿತೀವಿ ಹೊರತು ನಮ್ಮ ಶಕ್ತಿ ಉಪಯೋಗ ಮಾಡೋಂಗಿಲ್ಲ. ಮೊದಲಿನ ಅಜ್ಜಿಗಳು ಇದ್ದರು, ಎಷ್ಟು ಬೀಸು ಕಲ್ಲು ಹಾಡ ಎಷ್ಟು ಹಾಡುತ್ತಿದ್ರು. ಅವೆಲ್ಲಿ ಯೂನಿವರ್ಸಿಟಿಯಾಗ ಹೋಗಿ ಕಲ್ತಿದ್ರೇನು? ಅವರು ಶಾಲೆಗೆ ಹೋಗಿ ಕಲ್ತಿದ್ರೇನು? ಪುಸ್ತಕ ನೋಡಿ ಕಲ್ತಿದ್ರೇನು? ಆ ಬಳಿಕ ಅವರು ಮಟ್ಟಿ ಹೊಡಿ ಹಾಡ, ಆ ಬಳಿಕ ಇವೆಲ್ಲ ಕಣದಾಗಿನ ಹಾಡುಗಳು, ಬೇರೆ ಬೇರೆ ಭಾಳ ಪ್ರಕಾರದ ಹಾಡುಗಳನ್ನು ಹಾಡ್ತಾಯಿದ್ರು ಎಲ್ಲ ರೈತರು. ಈಗ ಅವ್ರಿಗೂ ಹಾಡು ಬರೋಂಗಿಲ್ಲ, ನಿಮಗೂ ಬರೋಂಗಿಲ್ಲ. ಆ ಶಕ್ತಿ ಎಲ್ಲಿ ಹೋಯಿತು? ನಮ್ಮೊಳಗೆ ಶಕ್ತಿ ಐತಲ್ಲ, ದೇವರು ಕೊಡ್ಲಾರ್ದ ಅಂತೂ ನಮ್ಮನ್ನು ಕಳಿಸೇ ಇಲ್ಲ. ಅಷ್ಟು ಶಕ್ತಿ ಕೊಟ್ಟು ಕಳಿಸ್ಯಾನ. ಒಂದು ಹುಲ್ಲು ಕಡ್ಡಿಗೆ ಜಗತ್ತಿನ ಹೊಟ್ಟೆ ತುಂಬಿಸುವಟ್ಟು ತಾಕತ್ತು ಕೊಟ್ಟು ಕಳಿಸ್ಯಾನ ಅಂದ ಬಳಕ ನಮಗೆ ಯಾಕೆ ಕೊಟ್ಟಿಲ್ಲ ದೇವರು? ಒಂದು ತಿಪ್ಪೆದ ಅಂದ್ರೆ ಆ ತಿಪ್ಪಿಗೆ ಎಷ್ಟು ಸಾಮರ್ಥ್ಯ ಕೊಟ್ಟಾನ ದೇವರು ಅಂದ್ರೆ, ತಿಪ್ಪಾಗಿದ್ದದ್ದು ಓದು ಹೊಲಕ್ಕೆ ಹಾಕಿದೀವಿ ಅಂದ್ರೆ ಪಂಚಾಮೃತ ಬೆಳಿತೈತ್ಲ ಅಂತ ಸಾಮರ್ಥ್ಯ ತಿಪ್ಪಿಗೆ ಕೊಟ್ಟಾನ ದೇವರು. ಅಷ್ಟು ಸಾಮರ್ಥ್ಯ
ಏನೂ ಎಲ್ಲ ಬ್ಯಾಡಂತ ನಾವು ಯಾವುದೋದು ತಿಪ್ಪಿಗೆ ಹಾಕ್ತೀವಲ್ಲ ಕಸ ಅಂಥೇಳಿ, ಅಂಥ ಕಸದೊಳಗೆ ರಸವಾರಿಧಿಯೇ ಅಡಗ್ಯದ ಅಂದ ಬಳಿಕ ಎಷ್ಟು ಶಕ್ತಿ ಸಾಮರ್ಥ್ಯ ಈ ಜಗತ್ತಿನಲ್ಲಿ ಐತಿ. ತಿಪ್ಪಿದ್ದಂಗೆ ಬಿಡವಂತಂತಾರ. ತಿಪ್ಪಿರಲಿಲ್ಲ ಅಂದರೆ ಯಾವ ಹೊಲನೂ ಬೆಳೆಯಂಗಿಲ್ಲ, ಚಲೋ ರೀತಿ ಬೆಳೆಯಂಗಿಲ್ಲ. ಮತ್ತು ತಿಪ್ಪಿಗಟ್ಟ ತಾಕತ್ತು ಕೊಟ್ಟ ದೇವರು ನಮಗೆ ಕೊಟ್ಟಿಲ್ಲ ಅಂತ ಎಲ್ಲೈತಿ. ಒಬ್ಬ ಭಿಕ್ಷುಕ ಇದ್ದ. ಒಂದು ದೊಡ್ಡ ರಾಜ್ಯ ಇತ್ತು. ಆ ರಾಜ್ಯದೊಳಗಡೆ ರಾಜ ಇರಲಿಲ್ಲ. ರಾಜನ ಸೀಟ್ ಖಾಲಿ ಇತ್ತು. ಆದರೆ ಖಾಲಿ ಇದ್ದರೂ ಯಾವನೂ ಬಂದು ಕೂತಿರ್ಲಿಲ್ಲ. ಇದು ದೊಡ್ಡ ಆಶ್ಚರ್ಯ ಐತಿ. ಒಂದು ಸ್ಮಶಾನದ ಕುರ್ಚಿ ಐತೆ ಅಂದ್ರು ಅಲ್ಲಿ ಮಂದಿ ಕುಂಡ್ರಲಕ್ಕೆ ಪಾಳೆ ಹೆಚ್ಚೇ ಇರ್ತೈತಿ. ಕುರ್ಚಿ ಖಾಲಿ ಬಿಡಂಗಿಲ್ಲ ಜಗತ್ತಿನಾಗ. ಒಟ್ಟು ಎಲ್ಲೇ ಯಾಕಾಗೋಲ್ದಾಗ ಯಾರೇ ಬಂದು ಕುಂಡ್ರತಿವತ್ತಾರ. ಕುರ್ಚಿಗಾಗೆ ಸ್ಪರ್ಧಾ, ಅದಕ್ಕಾಗಿ ಯುದ್ಧ, ಅದಕ್ಕಾಗಿ ಎಲೆಕ್ಷನ್, ಅದಕ್ಕಾಗಿ ಹೋರಾಟ. ಆದ್ರೆ ಆ ರಾಜ್ಯದೊಳಗೆ ಹೆಂಗಿತ್ತು ಅಂದ್ರೆ ಕುರ್ಚಿ ಖಾಲಿ ಇತ್ತು, ಆದರೆ ಕುಂಡ್ರಲಕ್ಕೆ ಯಾರೂ ಬಂದಿದ್ದಿಲ್ಲ. ಇದು ಆಶ್ಚರ್ಯ. ಅವಾಗ ಏನಾಯಿತು ಅಂದ್ರೆ ಒಂದು ನಿಯಮಿತ ರಾಜ್ಯದಲ್ಲಿ. ಏನು ನಿಯಮ ಅಂತ ಕೇಳಿದ್ರೆ, ಅವ ರಾಜ ಏನು ದೇಹ ಬಿಟ್ಟಿದ್ದಲ್ಲ, ಅವಾಗ ಒಟ್ಟ ಮಕ್ಕಳಿರಲಿಲ್ಲ. ಹಿಂದೆ ರಾಜಪ್ರಭುತ್ವ ಇತ್ತು, ವಂಶ ಪಾರಂಪರ್ಯ ಇತ್ತು. ಈ ರಾಜ ದೇಹ ಬಿಟ್ಟ ನಂತರ ಅವನ ಮಗ ರಾಜ ಆಗಬೇಕು, ಮಗ ದೇಹ ಬಿಟ್ಟ ನಂತರ ಅವನ ಮಗ ರಾಜ ಆಗಬೇಕು. ಹಿಂಗಿತ್ತು ಪರಂಪರ. ಅವಾಗ ಮಕ್ಕಳಿರಲಾರ್ದಕ್ಕೆ ಮುಂದೆ ಯಾರೂ ವಾರಸದಾರ ಬರಲಿಲ್ಲ. ಆ ಕುರ್ಚಿ ಖಾಲಿ ಇತ್ತು. ಇಲ್ಲಿ ಯಾರು ಬಂದು ಕುಂಡಿರಬೇಕು ಅಂತ ರಾಜ ಒಂದು ಸಂವಿಧಾನವನ್ನು ಬರೆದಿಟ್ಟು ಸತ್ತ. ಏನು ಬರೆದಿಟ್ಟ? ಅವ ಬರೆದಿಟ್ಟ, ಈ ಸಿಂಹಾಸನದ ಮೇಲೆ ಯಾರು ಬೇಕಾದವರು ಬಂದು ಕುಂಡಿರ್ಬೋದು. ಭಾಳ ಸಾಲಿ ಕಲ್ತವರು ಬಂದು ಕುಂಡಿರ್ಬೇಕು, ಶೂರವೀರರು ಬಂದು ಕುಂಡಿರ್ಬೇಕು, ಶ್ರೀಮಂತರು ಬಂದು ಕುಂಡಿರ್ಬೇಕಂತ ಹಿಂಗೇನಲ್ಲ. ಈ ರಾಜ್ಯದಲ್ಲಿರುವಂಥ ಯಾರು ಬೇಕಾದವರು ಬಂದು ಕುಂಡಿರ್ಬೋದು. ನಿಯಮ ಏನಪ್ಪ? 2 ವರ್ಷ ಅವನ ಅವಧಿ. 2 ವರ್ಷ ಅವ ರಾಜ ಇರ್ಬೋದು. 2 ವರ್ಷ ಆದ ನಂತರ ಮುಂದೇನು? ಮಾಜಿ ರಾಜ ಅಂತ ಅವಾಗೇನು ಪೆನ್ಷನ್ ಇಲ್ಲ, ಪಗಾರ ಇಲ್ಲ, ಏನಿಲ್ಲ, ಮತ್ತು ಯಾವ ಸವಲತ್ತಿಲ್ಲ. 2 ವರ್ಷ ಆದ ನಂತರ ಅವನು ಹೋದ. ಒಂದು ನದಿ ಇತ್ತು. ಆ ನದಿ ಆಚೆ ಕಡೆ ಒಂದು ದೊಡ್ಡ ಕಾಡ. ಅಲ್ಲಿ ಹುಲಿ, ಸಿಂಹ, ಚಿರತೆ ಎಲ್ಲ ಪ್ರಾಣಿಗಳಿರ್ತಾ ಇದ್ದು. ಅಲ್ಲಿ ಹೋದ ಬಿಟ್ಟು ಬರ್ತಿದ್ರು. ಅವೆಲ್ಲ ತಿಂದು ಹಾಕಿಬಿಡ್ತಿದ್ದು. ನಿಯಮೇನು? 2 ವರ್ಷ ರಾಜ ಆಗಿ ಮಜಾದಾಗ ಆರಾಮಿರ್ಬೋದು. 2 ವರ್ಷ ಆದ ನಂತರ ಕಾಡಿಗೆ ಬಿಡ್ತಿದ್ರು, ಅಲ್ಲಿ ಸತ್ತು ಹೋಗ್ಬೇಕು. ಇದೇ ಆ ನಿಯಮ. ಈ ನಿಯಮ ಕೇಳಿ ಎಲ್ಲರಿಗೆ ಬ್ಯಾಡ ಅಂದ್ರೆ, ನಮ್ಮದು ಮನ್ಯಾನ ತಂಗಳು ರೊಟ್ಟಿ ಸಾಕು, ನಮ್ಮ ಮನ್ಯಾನ ಅಂಬಲಿ ನುಚ್ಚ ಏನೈತಿಲ್ಲ, ಇದಕ್ಕಿಂತ ಹೆಚ್ಚಿಗೆ ಏನಿಲ್ಲ, ನಾ ರಾಜ ಆಗೋದು ಬೇಡ. ಎಲ್ಲರೂ ವಲ್ಲ ವಲ್ಲ ಅಂತಿದ್ದು. ಹೊತ್ಕೊಂಡು ಹೋದರೂ ಕಸ್ಕೊಂಡು ಬರ್ತಿದ್ರು. ಸಾಯೋದಂದ್ರೆ ಯಾರೂ ಮುಂದೆ ಬರಂಗಿಲ್ಲ, ಎಲ್ಲರೂ ಬದುಕಬೇಕಂತಾರೆ. ಅವಾಗ ಅವ ರಾಜ ಏನು ಮಾಡಿದ್ದ, ತನ್ನ ಅರಮನೆಯ ಮುಂದೊಂದು ದೊಡ್ಡ ಗಂಟಿ ಕಟ್ಟಿಸಿದ್ದ. ಗಂಟಿ. ಆ ರಾಜ ಆಗ್ಬೇಕತ್ ಯಾವಂತಾನಲ್ಲ, ಅವ ಬಂದದನ್ನು ಜೋರ್ಲೆ 3 ಸಾರಿ ಹಿಂಗೆ ಗಂಟಿ ಜಗ್ಗಿ ಬಡದ ಅಂದ್ರೆ ತಿಳ್ಕೊತಿದ್ರು ಇನ್ನು ರಾಜ ಇವ ಆಗವದಾನಂಥೇಳಿ. ಅವಾಗ ಒಂದು ದಿವಸ ಮಧ್ಯಾಹ್ನ ಸುಡು ಬಿಸಿಲ 12-1 ಗಂಟೆ ಸಮಯಕ್ಕೆ ಒಳಗಡೆ ಮಂತ್ರಿಗಳು ಕುಂತಿದ್ರು. ಹೊರಗೆ ಒಬ್ಬ ಭಿಕ್ಷುಕ ಬಂದ ಗಂಟೆಯನ್ನು ಬಡದ. 3 ಸಾರಿ ಬಡದ. ಹೊರಗೆ ಮಂತ್ರಿಗಳು ಓಡ್ಕೋತ ಬಂದು ನೋಡಿದ್ರು, ಭಿಕ್ಷುಕ ಗಂಟಿ ಬಿಡ್ಲತ್ತಾನ. ಹರ್ದ ಹಂಗೆ ಸರಿಯಾಗಿ ಕಟಿಂಗ್ ಮಾಡ್ಕೊಂಡಿಲ್ಲ, ಜಳಕ ಮಾಡಿಲ್ಲ, ಊಟ ಮಾಡಿಲ್ಲ, ತಲೆ ಕೂದಲು ಬೆಳೆದಾವು. ಇಂಥ ಒಬ್ಬ ಹರಕೆ ಚಪ್ಪಲ್ ಹಾಕ್ಕೊಂಡಂಥ ಭಿಕ್ಷುಕ ನಾ ರಾಜ ಆಗ್ತನಂತ ಗಂಟೆ ಬಿಡ್ದ. ಅವಾಗ ಮಂತ್ರಿಗಳಂದರು, ಈ ಗಂಟೆ ಎದಕ್ಕೆ ಬಡದೆ ಅಂತ ಕೇಳಿದ್ರು ಅವರು. ನೀವು ಎದಕ್ಕೆ ಕಟ್ಟಿರಿ ಅಂತ ಅವ ಕೇಳಿದ. ಅವಾಗ ನಾವು ಯಾವ ರಾಜ ಆಗ್ಬೇಕಂತ ಅಲ್ಲ, ಅವನ ಸಲುವಾಗಿ ಇದನ್ನು ಕಟ್ಟಿದ್ದೀವಿ. ಮತ್ತು ನಾ ಎದಕ್ಕೆ ಬಂದಾನೆ ತಂದವ, ನಾನು ರಾಜ ಆಗ್ಬೇಕಂತ ಬಂದಾನೆ. ಈ ಜಗತ್ತಿನಾಗ ಯಾವ ರಾಜ್ಯದಲ್ಲಿ ಭಿಕ್ಷುಕ ರಾಜ ಮಾಡಂಗಿಲ್ಲ, ಮತ್ತು ಇಲ್ಲಿ ಅವಕಾಶ ಐತೆ ಅಂದ್ರೆ ಬಿಡಬೇಕಾಕತ್ತಂದವ. ಅವಾಗ ಕಂಡೀಷನ್ ಏನೈತೆ ಗೊತ್ತೈತೆ ನಿನಗಂದವ ಮಂತ್ರಿಗಳು. ಇರ್ಲಿ ಬಿಡಿ, ಇಂದಿಲ್ಲ ನಾಳೆ ಸತ್ತು ಹೋಗೋದೈತೆ, ಅದಕ್ಕೆ ಯಾಕೆ ಅಂಜೋದು, ಇರೋ ತಕ ರಾಜ ಆಗಿ ಜಗತ್ತಾಳಬೇಕು, ಅದಕ್ಕೆ ಪುರುಷ ಶಿವ ಅಂತ ಕರೀತಾರನ್ನ.
ಭಿಕ್ಷಾ ಬೇಡ್ಕೋತ 100 ವರ್ಷ ಬದುಕುವುದ್ರೊಳಗೆ ಏನದ ಜಗತ್ತಿನ ಮೇಲೆ ಶಾಸನ ಮಾಡಿ 2 ವರ್ಷ ಸಾಕು ಭಾಳ ಆತಂದವ. 365 ದಿವಸ 1 ವರ್ಷಕ್ಕೆ, 365 ದಿವಸ 1 ವರ್ಷಕ್ಕೆ ಸಾಕು. 700-800 ದಿವಸನೊಳಗೆ ಜನರ ಮ್ಯಾಲೆ ಶಾಸನ ಮಾಡುವಂಥ ಅಧಿಕಾರ ನನಗೆ ಬಂದೈತೆ ಅಂದ್ರೆ ಯಾಕೆ ಬಿಡಬೇಕು ಅವ ಅಂದ. ಬಹುತೇಕ ಈ ಭಿಕ್ಷುಕಿಗೆ ತಲೆ ಕೆಟ್ಟೈತೆ ತಂದ್ರೆ ಅವರು ಮಂತ್ರಿಗಳು. ಆದರೂ ನಿಯಮ ಏನು ಮಾಡ್ಲಿಕ್ಕೆ ಬರಂಗಿಲ್ಲ. ಏನು ಮಾಡಿದರು? ಕರ್ಕೊಂಡು ಹೋದರು, ಕ್ಷೌರಿಕನನ್ನು ಕರೆಸಿದ್ರು, ಸರಿಯಾಗಿ ಕಟಿಂಗ್ ಮಾಡಿಸಿದ್ರು. ಆ ಬಳಿಕ ಪಂಚಾಮೃತವನ್ನು ತರಿಸಿದ್ರು, 7 ಸಮುದ್ರದ ನೀರ ತರಿಸಿದ್ರು. ಆ ಬಳಿಕ ಆ ದೇಶದಲ್ಲಿರುವಂಥ ಎಲ್ಲ ಪರ್ವತಗಳ ಮಣ್ಣು ತರಿಸಿದ್ರು. ಎಲ್ಲ ಜನರನ್ನು ಕರೆಸಿ ಡಂಗುರವನ್ನು ಸಾರಿಸಿ ಇಡೀ ರಾಜ್ಯವನ್ನೇ ತಳಿರು ತೋರಣಗಳಿಂದ ಪುಷ್ಪಗಳಿಂದ ಶೃಂಗಾರ ಮಾಡಿ ರಂಗೋಲಿ ಹಾಕಿಸಿ ಕುಂಭ ಕಳಶದೊಂದಿಗೆ ಆನೆ ಅಂಬಾರಿಯಲ್ಲಿ ಕುದುರೆ ಮೆರವಣಿಗೆ ಒಂಟೆ ಕಾಲಾಳುಗಳು ಛತ್ರ ಚಾಮರಗಳ ಸಮೇತವಾಗಿ ಎಲ್ಲ ಸುಗಂಧ ದ್ರವ್ಯಗಳ ಮೂಲಕವಾಗಿ ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡಿದರು. ನೀವು ಮದುವೆ ಒಂದು ಗುಡಿಸಲ್ದಾಗ ಮದುವೆ ಇಟ್ಟು ಜೋರದಾರ ಮಾಡ್ತೀರಂದ್ರೆ ರಾಜ್ಯನ ಪಟ್ಟಾಭಿಷೇಕ. ಅದು ಒಂದು ರಾಜ್ಯಕ್ಕೆ ರಾಜನ ಪಟ್ಟಾಭಿಷೇಕ ಮಾಡಿದರು. ಮಾಡಿದ ಬಳಿಕ ಇವನ ಆಳ್ವಿಕೆ ಚಾಲು ಆಯ್ತು. 2 ವರ್ಷದೊಳಗಂದ್ರೆ ರಾಜ್ಯದಲ್ಲಿ ಎಷ್ಟು ಬದಲಾವಣೆ ಮಾಡಿದ ಅಂದ್ರೆ ಎಲ್ಲ ರೋಡುಗಳು ಹೈವೇ ಅದು. ಈಗಿನ ಕಾಲದಾಗ ಹೇಳ್ಬೇಕಲ್ಲ ಮತ್ತು ನಾವು ರೋಡುಗಳೆಲ್ಲ ಹೈವೇ ಅದು. ನಮಗೂ ಹೈವೇ ಬೇಕಾಗ್ಯಾವ, ಅದಕ್ಕೆ ಹೇಳತ್ತಿದ್ದೀವಿ. ದಿನ ಅಡ್ಡಾಡ್ತೀವಲ್ಲ ಜತ್ತಿ ತಾಲೂಕಿನಾಗ. ಈ ವಯಸ್ಸಾದ ಮಂದಿನ ಅದು ಕರ್ಕೊಂಡು ಒಟ್ಟು ಹೋಗ್ಬೇಡ್ರಿ. ಕಾಲು ಮುರಿದ್ರು ಇಲ್ಲೇ ರಿಪೇರಿ ಮಾಡ್ರಿ, ಅಲ್ಲಿ ಹೋಗೋದ್ರ ಕಿತ್ತು ಕಡ್ಯಾಕ ಆಕತ್ತೆ ಅದು. ಅವಾಗ ಎಲ್ಲ ಕಡೆ ರೋಡ್ ಮಾಡಿಸಿದ, ನೀರಾವರಿ ಮಾಡಿದ, ಕರೆಂಟ್ ತಂದ, ಶಾಲೆ ಕಟ್ಟಿಸಿದ, ಆಸ್ಪತ್ರೆ ಕಟ್ಟಿಸಿದ, ಆ ಬಳಿಕ ವಿಶ್ವವಿದ್ಯಾಲಯಗಳನ್ನು ಕಟ್ಟಿಸಿದ, ಏರ್ಪೋರ್ಟ್ ಮಾಡಿಸಿದ, ರೈಲ್ವೆಗಳನ್ನು ಮಾಡಿಸಿದ, ಎಲ್ಲ ಮಾಡಿಸಿದ 2 ವರ್ಷದ ಅವಧಿಯಲ್ಲಿ. ನಾವು 5 ವರ್ಷ ಕೊಡ್ತೀವಿ ಇವರಿಗೆಲ್ಲ. ಎಷ್ಟು ಕೊಡ್ತೀವಿ? 5 ವರ್ಷ ನೀ ನಮ್ಮೂರು ಆಳಪ್ಪ ಅಂತ ಓಟ್ ಹಾಕ್ತೀರಿ ನೀವು. ಓಟ್ ಹಾಕೊಂಡು ಮನೆಗೆ ಹೋದ್ರಿ ಅಂದ್ರೆ ಮತ್ತೆ ಮುಂದೆ ಹೊಳ್ಳಿ ಓಟ್ ಹಾಕ್ಲಕ್ಕೆ ಬರೋದು. ಹೊಳ್ಳಿ ಕೇಳಂಗಿಲ್ಲಲ್ಲಿ ಏನಾಗೈತೆ ಅಂತ ಹೇಳಿ. ಯಾವಾಗಲೂ ನೋಡ್ರಿ, ಒಬ್ಬರಿಗೆ 1 ಪೈಸಾ ಕೊಡ್ತೀರಿ ಅಂದ್ರೆ ಖರ್ಚು ಎಟ್ಟಾತು ಹಾನಿ ಎಟ್ಟಾತು ಕೇಳಬೇಕು ಬೇಡ? ಕೇಳಂಗಿಲ್ಲ ನಾವು ಇವ್ರಿಗೇನು. ಅದಕ್ಕೆ ನಮ್ಮ ದೇಶ ಹಿಂಗಾಗೈತಿ. ಅವಾಗ ಇಟ್ಟೆಲ್ಲ ಮಾಡಿದ. 2 ವರ್ಷದಲ್ಲಿ ಇಷ್ಟು ಅಭಿವೃದ್ಧಿ ಮಾಡಿದ. ದಿವಸ ಬತ್ತದ ಯಾವುದು? ಈ ರಾಜ್ಯದಿಂದ ಹೊರಗೆ ಹೋಗಿ ಕಾಡಿಗೆ ಕಳಿಸೋ ದಿವಸ ಬತ್ತು. ಮಂತ್ರಿಗಳು 1 ವಾರ ಮೊದಲು ಬಂದು ಅವಾಗ ನೆನಪು ಮಾಡಿದರು. ಏನಂಥೇಳಿ, ನೋಡ್ರಿ ರಾಜರೇ, ನಿಮ್ಮದಿನ್ನು ಈ ಗಾದಿ ಮೇಲೆ 7 ದಿವಸ ಅಧಿಕಾರ ತಂದ ಮಂತ್ರಿ. ಇರ್ಲಿ ಬಿಡಿ, 7 ದಿವಸ ಐತ್ಲ ಏನಾತಿವ ಅಂದ. 7 ದಿವಸ ಅಂದರೆ ಸಣ್ಣ ಅವಧಿ ಏನದು? 1 ಸೆಕೆಂಡ್ನ್ಯಾಗ ಜಗತ್ತು ಸೃಷ್ಟಿ ಆಕತಿ, ಪ್ರಳಯ ಆಕತಿ, ಭೂಕಂಪ ಆಕತಿ, ಮಳೆ ಆಕತಿ, ಬೆಕ್ಕದಾಕತಿ ಜಗತ್ತಿನಾಗ. 1 ಸೆಕೆಂಡ್ ಅಂದರೆ ಏನು ಸಾಮಾನ್ಯ ಏನು? 1 ಸೆಕೆಂಡಿನಲ್ಲಿ ಬೆಳಕಿನ 1 ಕಿರಣ 3 ಲಕ್ಷ ಕಿಲೋಮೀಟ್ರ್ ದೂರ ಹೊಕ್ಕತ್ತೆ ಅಂದ ಬಳಕ ಎಷ್ಟು ತಾಕತ್ತೈತಿ ಸಮಯದೊಳಗೆ. ಸೆಕೆಂಡ್ ಅಂದ್ರೆ ಸಾಣದಲ್ಲ, ಕ್ಷಣ ಅಂದ್ರೆ ಸಾಣದಲ್ಲ, ನಿಮಿಷ ಅಂದ್ರೂ ಸಾಣದಲ್ಲ. ಅಂಥದ್ರೊಳಗೆ 7 ದಿವಸ ಹೊತ್ತು 1 ದಿವಸ ಉಳಿತು. ಅಲಾರಾಮ್ 24 ತಾಸು ಆದ ಬಳಿಕ ನೀವು ಇಟ್ಟಿರ್ತೀರಿ ಅಲಾರಾಮ್ ಅಂಥೇಳಿ, ಎಬಸ್ ನನ್ನ ನಸಿಕ್ನಾಗ 4ಕ್ಕೆ. ಹಂಗೆ ಅವ ಅಲಾರಾಮ್ ಇದ್ದಂಗೆ ಮಂತ್ರಿ ಬಂದು ಮತ್ತೆ ಹೇಳಿದ, ರಾಜರೇ ನಾಳೆ ನೀವು ಹೋಗ್ಬೇಕು ಮುಂಜಾನೆ 8 ಗಂಟೆಗೆ. ನಾವು ತಯಾರಿರ್ತೈತಿ. ನದಿ ಅದರೊಳಗೆ ಒಬ್ಬ ನಾವಿಕಿರ್ತಾನೆ, 1-2 ಮಂತ್ರಿಗಳಿರ್ತಾರೆ. ನಿಮ್ಮನ್ನು ಹೋದ ಕಾಡಿಗೆ ಬಿಡ್ತಾರೆ, ಅಲ್ಲೆಲ್ಲ ಪ್ರಾಣಿಗಳು ಹಸ್ಕೊಂಡು ಕೂತಿರ್ತಾವೆ, ತಿಂದು ಬಿಡ್ತಾವೆ ತಂದ. ಇರಲಿಲ್ಲ, ನಾಳೆ ಹೋಗೋದೈತಿ, ಈಗ ಯಾಕೆ ಚಿಂತೆ ಮಾಡಬೇಕು, ಆರಾಮ್ ಮತ್ತೆ ಅವತ್ತು ಹೆಚ್ಚಿಗೆ ಪಾಯಸ ಮಾಡಿ ತುಪ್ಪ ಹಾಕ್ಕೊಂಡು ಉಂಡುಬಿಟ್ಟು ಮುಗಿದು. ಬದುಕಬೇಕು ಹೆಂಗ ಅಂದ್ರೆ ಇವನಂಗೆ ಬದುಕಬೇಕು. ಎಂದರೆ ಸಾಯುವುದಿರ್ತೈತಿ, ಹಿಂದ್ಯಾಕೆ ನಾ ಚಿಂತೆ ಮಾಡಬೇಕು ಅಂತ ಅವಂದು. ಸಾಯುವ ದಿವಸ ವಿಚಾರ ಮಾಡೋನಲ್ಲ. ಇಲ್ರಿ, ನಾಳೆ ಡಾಕ್ಟ್ರ್ ಹೇಳ್ಯಾರಿ 6 ತಿಂಗಳಿಗೆ ನೀ ಸಾಯೋದಿಯತ್ತ. 6 ತಿಂಗಳ ತಕ್ಕಾರೆ ಆರಾಮಾಗಿ ಬದುಕಲಾಕ ಬರ್ತೈತಿಲ್ಲ. ಇಲ್ರಿ, ನಿಮ್ಮ ಹಾರ್ಟಿನ ಕಂಡೀಷನ್ 6 ತಿಂಗಳೈತಿ, 6 ತಿಂಗಳಾದ ಬಳಿಕ ಮುಗೀತು ಅಂತ ಹೇಳ್ತಾರೆ ಅವ್ರು ಡಾಕ್ಟ್ರುಗಳು.
ಅದಕ್ಕೆ ಇವು ಭಾಳ ಎದಿಗುಂಡಿ ಗಟ್ಟಿಲ್ಲ ಅಂಥೇಳಿ ಈಗ ಪೇಷಂಟ್ಗಳಿಗೆ ನೇರವಾಗಿ ಡಾಕ್ಟ್ರುಗಳು ಹೇಳಂಗಿಲ್ಲ. ಈಗ ಯಾರಿಗಾರು ಹೇಳ್ತಾರ? ಮೊದಲು ಪೇಷಂಟ್ಗಳಿಗೆ ಹೇಳ್ತಿದ್ದಾರೆ, ಅವ್ರು ಗಟ್ಟಿದ್ರು ಅದಕ್ಕೆ ಹೇಳ್ತಿದ್ರು. ಈಗ ಏನಿಲ್ಲ, ಎಲ್ಲ ಹಿಂದಿನವ್ರಿಗೆ ಹೇಳ್ತಾರೆ. ನೋಡ್ರಿ, ಇನ್ನು 2 ವರ್ಷ ಆರಾಮ್ ಏನೂ ಆಗೋದಿಲ್ಲ ಅಂತ ಹೇಳ್ರಿ, ಆರಾಮ್ ಬದುಕ್ತಾನೆ. ಆದರೆ ನಿಮಗೆ ಗೊತ್ತಿರಲಿ, ಇನ್ನೊಂದು ವಾರ ಮುಗ್ದತ್ ಕತ್ತೀರಿ, ಎಲ್ಲ ಫೇಲ್ ಆಗೈತಿ ಒಳಗಿಂದ. ಹಿಂದಿನವ್ರು ಹೇಳ್ತಾರೆ, ಅವಾಗ ಹೇಳ್ರಿ ನಾ ಆರಾಮಿರಿ, ಏನು ತಲೆ ಕಟ್ಸೋಗ್ಬಿಡತ್ತೆ ಅವಾಗ ಪೇಷಂಟ್. ಅವಾಗ ಇವ ಇಟ್ಟೆಲ್ಲ ಆಯಿತು, ಸೂರ್ಯ ಉದಯ ಆದ, ಮುಂಜಾನೆ 8 ಗಂಟೆ ಆಯಿತು. ಸಾಯ್ತನತ್ತಿವನಿಗೆ ಏನಿಲ್ಲ, ಇಲ್ಲಿ ಚಿಂತೆನೇ ಇಲ್ಲ. ಮಂತ್ರಿಗಳಿಗೆ ಸಹಿತ ಅನಿಸ್ತು ಇದು ಒಂದು ಕಾಯ್ದೆ ಹಿಂದಿನ ರಾಜ ಮಾಡಿಡದೆ ಹೋಗಿದ್ರೆ ಇವನೇ ಕಾಯಂ ರಾಜ್ಯ ಆಳಿದ್ರೆ ಎಷ್ಟು ಚಲೋ ಆಗ್ತಿತ್ತು ಅಂತ ಮಂತ್ರಿಗಳಿಗೆ ಅನಿಸ್ತು. ಯಾಕೆಂದರೆ ಈ ರಾಜ ಕಾಗದ ಪತ್ರದಲ್ಲಿ ರಾಜ್ಯವನ್ನು ಆಳಿರಲಿಲ್ಲ, ಜನರ ಹೃದಯದ ಮೇಲೆ ರಾಜ್ಯವನ್ನು ಸಿಂಹಾಸನವನ್ನು ಸ್ಥಾಪನಾ ಮಾಡಿದ್ದ, ಅಟ್ಟ ಅಭಿವೃದ್ಧಿ ಮಾಡಿದ್ದ. ಆವಾಗ ನಾವನ್ಯಾಕೆ ಕೂತ ನಾವು ಹೋಗ್ಲಕ್ಕಾಯ್ತು. ಅರ್ಧ ನದಿ ಬತ್ ಮಂತ್ರಿಗಳು ನೆನಪು ಮಾಡಿದರು, ರಾಜಾರ ಇನ್ನು ಅಟ್ಟ ಒಂದು 10-20 ನಿಮಿಷದಾಗ ಆಚೆ ಕಡೆ ದಂಡಿಗೆ ಹೋಗ್ತೀವಿ, ಅಲ್ಲಿ ತಕ್ಕ ಚಲೋ ಉಸಿರೋದು ತೊಗೊಂಡು ತಯಾರಾಗ್ರಿ ಅಂತಂದ್ರು ಅವರು. ಅವ ಅಂದ, ನಿಮಗೆ ಯಾಕೆ ಚಿಂತೆಯೋ ಮರ ಸಾಯವನಾದನಂತಂದು. ಆಯಿತು, ಇಟ್ಟೆಲ್ಲ ಆಗೋದ್ರೊಳಗೆ ಮುಂದೆ ನೋಡ್ತಾರ, ಅಲ್ಲೇನ ಕಾಡಿಲ್ಲ ಏನಿಲ್ಲ, ಅಲ್ಲಿ ಎಲ್ಲ ರೋಡ್ ಮಾಡಿಸ್ಯಾನ, ಅಲ್ಲಿ ಏರ್ಪೋರ್ಟ್ ಅದಾವ, ಅಲ್ಲಿ ಎಲ್ಲ ಅಭಿವೃದ್ಧಿ ಮಾಡಿ ಕಾಡನ್ನು ನಾಡು ಮಾಡಿಬಿಟ್ಟಿದ್ದೆ 2 ವರ್ಷದೊಳಗೆ. ಮಂತ್ರಿಗಳಿಗೆ ಹೇಳಿದವ, ನಾ ಏನಿಲ್ಲಿ ಕುರಿ ಹಾಲು ಕುಡ್ದು ಈ ಸಿಂಹಾಸನ ಮೇಲೆ ಕೂತಿಲ್ಲ ಅಂದವ. ನನಗೆ ಗೊತ್ತಿತ್ತು 2 ವರ್ಷ ಆದ ನಂತರ ನಾನು ಹೊತ್ತುಕೊಂಡು ಹೋದ ಅಚ್ಚಿ ಕಡೆ ಕಾಡಿನಾಗ ಬಿಡ್ತಾರೆ, ನಾ ಸತ್ತು ಹೋಗಬೇಕಾಗ್ತೈತೆ ಅಂತ 2 ವರ್ಷ ಮೊದಲ ನನಗೆ ಗೊತ್ತಿತ್ತು. ಅದಕ್ಕೆ ನಾ ಎಂದ ರಾಜ ಆದ್ನೆಲ್ಲ ಅಂದ ಮೊದಲನೇ ಕೆಲಸ ಅಚ್ಚಿ ಕಡೆ ಕಾಡು ಸುಧಾರಣೆ ಮಾಡೋ ಕೆಲಸ ಮಾಡಿದ್ನಿ. ಅಲ್ಲಿ ಶಾಶ್ವತವಾಗಿ ರಾಜ ಆಗಬೇಕು, ಇಲ್ಲಿ 2 ವರ್ಷ ರಾಜ ಆಗಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಅಲ್ಲಿ ಮೊದಲೇ ಎಲ್ಲ ಇಂಜಿನಿಯರ್ಗಳ್ನ ಕಳಿಸಿದ್ನಿ, ರೋಡ್ ಮಾಡೋವ್ರನ್ನ ಕಳಿಸಿದ್ನಿ, ಮನೆ ಕಟ್ಟೋವ್ರನ್ನ ಕಳಿಸಿದ್ನಿ, ರೈತರನ್ನು ಕಳಿಸಿ ಒಕ್ಕಲ್ತನ ಮಾಡ್ಲಾಕ್ಕೆ ಹಚ್ಚಿದ್ದೀನಿ, ವ್ಯಾಪಾರಿಗಳನ್ನು ಕಳಿಸಿ ವ್ಯಾಪಾರ ಮಾಡ್ಲಾಕ್ಕೆ ಹಚ್ಚಿದ್ದೀನಿ, ಎಲ್ಲ ಶಾಲೆ ಕಾಲೇಜುಗಳನ್ನೆಲ್ಲ ತೆಗಿಸಿಬಿಟ್ನಿ. ಇನ್ನು ನಾ ಇಲ್ಲಿ ಬನ್ನಿ ಅಂದ್ರೆ ಕಾಯಂ ನಾನಾ ರಾಜ ಇರ್ತೀನಿ, ನಿಮ್ಮ ರಾಜ್ಯದಾಗಿದ್ದರೆ 2 ವರ್ಷ ರಾಜ ಇರಬೇಕಾಗ್ತಿತ್ತು. ಅವಾಗ ಇವ್ರಂದ್ರು, ಮತ್ತು ನಮ್ಮ ರಾಜ್ಯ ಹಾಳು ಮಾಡೋದ್ರಾಗ ಏನು ಅರ್ಥ ಐತಿ, ನಮ್ಮಲ್ಲಿ ನೀನ ರಾಜ ಇರಪ್ಪ ಅಂತ ಒಂದು ಟರಾವ್ ಪಾಸ್ ಮಾಡಿ, ಅಚ್ಚಿಕ್ಕೂ ಇವನ ರಾಜ, ಇಚ್ಚಿಕ್ಕೂ ಇವನ ರಾಜ, ನದಿ ಅಚ್ಚಿಕ್ಕನು ಇವನ, ನದಿ ಇಚ್ಚಿಕ್ಕನು ಇವನ. ಅವನ ಜಗತ್ತೇನಂತ ತಿಳ್ಕೊಂಡಿತ್ತು, ಭಿಕ್ಷುಕ ಅಂತ ತಿಳ್ಕೊಂಡಿತ್ತು. ಆದ್ರೆ ಆ ಭಿಕ್ಷುಕನಲ್ಲಿ ಯಾವ ಶಕ್ತಿ ಇತ್ತು ಮಂದಿಗೆ ಗೊತ್ತಿರಲಿಲ್ಲ, ಆ ಭಿಕ್ಷುಕನಿಗೆ ಅಷ್ಟೇ ಗೊತ್ತಿತ್ತು. ಈ ರಾಜ್ಯವನ್ನು ಆಳುವಂಥ ಸಾಮರ್ಥ್ಯ ನನ್ನೊಳಗದ, ನನಗೆ ಸಂಸಾಧನಗಳಿಲ್ಲ, ಉಪಕರಣಗಳಿಲ್ಲ, ಅಂತಹ ಸಾಧನಗಳಿಲ್ಲ, ಅವಕಾಶಗಳಿಲ್ಲ ಅಂತ ನಾ ಹಿಂದೆ ಬಿದ್ದನೆ ಅಂತ ಅವಾಗ ಅನಿಸಿತ್ತು. ಯಾವಾಗ ಅವಕಾಶ ಸಿಕ್ಕಿತು ಸರಿಯಾಗಿ ಬಳಸಿದ, ಚಕ್ರವರ್ತಿಯಾಗಿ 100 ವರ್ಷ ಸಾಮ್ರಾಜ್ಯವನ್ನು ಕಟ್ಟಿದ, ಆಳಿದ. ಒಬ್ಬ ಭಿಕ್ಷುಕಿಟ್ಟು ಮಾಡ್ತಾನಂದ್ರೆ ಈ ಕೋಜಾನವಾಡಿ ಮಂದಿಗೆ ಏನಾಗೈತಿ, ಇಲ್ಲೇನು ಅಂಥ ಬಿಕ್ಕಿ ಬೇಡೋ ಪರಿಸ್ಥಿತಿ ಏನಿಲ್ಲ. ದ್ರಾಕ್ಷಿ ಚಲೋ ಬೆಳಿತೈತಿ, ಎಲ್ಲ ಥರ ಬೆಳೆ ಬೆಳಿತೈತಿ, ಮತ್ತು ಎಲ್ಲ ತಿಳುವಳಿಕೆ ಹೇಳಕ್ಕೆ ಎಲ್ಲ ಮಹಾತ್ಮರು ಇಲ್ಲಿ ಬರ್ತಾರೆ ಹೋಗ್ತಾರೆ. ಇಷ್ಟೆಲ್ಲ ಇದ್ರೂ ಇನ್ನೂ ಮಂದಿ ನಮಗೇನು ಕೊಟ್ಟಾನ ದೇವರು, ನೆರಳೋದು ಬಿಡುವಲ್ಲೂ ನಾವು ಇನ್ನು ಏನು ಕೊಟ್ಟಾನ, ಈ ವರ್ಷ ದ್ರಾಕ್ಷಿ ಕಡಿಮೆನ ಆತು. ಅಲ್ಲ, ಎಲ್ಲ ಕಡೆ ಗಾರ್ ಬಿದ್ದ ದ್ರಾಕ್ಷಿ ಎಲ್ಲ ನೆಲಕ್ಕೆ ಉರುಳ್ಯಾವು, ನಿಮ್ಮಲ್ಲಿ ಉರುಳಿಲ್ಲ ಅನ್ನೋದೇ ಪುಣ್ಯ ಅಂತ ಯಾಕೆ ತಿಳ್ಕೊಬಾರ್ದು? ದೇವ್ರು ನಮ್ಮನ್ನು ಕಾದಾನತ್ತಿರೋ ಇಲ್ಲತ್ತಿರೋ? ಇಲ್ಲ, ಅದೇ ನಾವು ಅನ್ನಂಗಿಲ್ರಿ. ಅದನ್ನಲ್ಲಿಲ್ಲ ಅಂದ್ರೆ ಮತ್ತೆ ಬೇರೆ ಆಕತಿ. ನಂದೀಶ್ವರ ಗದಿಯಾಗ ಕೂತಾನ. ಸುಮ್ಮನೆ ನಿಮ್ಮ ಊರಿನ ದೇವರ, ಗ್ರಾಮ ದೇವರ, ಒಕ್ಕಲಿಗಾರ ದೇವರು ನಿಮ್ಮ ಊರಿನ ದೇವ್ರದಾನ, ಅದ ದೊಡ್ಡ ಆಶ್ಚರ್ಯ.
ಒಕ್ಕಲಿಗರ ದೇವರು ಯಾರಂದ್ರೆ ನಂದೀಶ್ವರ, ಬಸವಣ್ಣ, ಎತ್ತುಗಳ ಒಕ್ಕಲಿಗರ ದೇವರು. ಸ್ವಾಮಾರ ನೀವು ಒಕ್ಕಲತನ ಎತ್ತುಗಳನ್ನ ಮೇಯ್ ತೊಳೆದ ಎಲ್ಲ ಪೂಜಾ ಮಾಡಿಸಿ ಚಲೋ ರೀತಿ ಮೇವು ಹಾಕಿ ಅವತ್ತು ಅವುಗಳನ್ನು ಹೂಡಬಾರದು. ನೀವು ಕರೆ ಈ ಕೋಜಾನವಾಡಿ ಗ್ರಾಮದವರು ಮನೆಗೆ ಒಂದು ಜೋಡಿ ಎತ್ತ ಕಟ್ಟಬೇಕು, ಮನೆಗೆ ಒಂದೊಂದು ಆಕಳ ಸಾಕಬೇಕು. ಅವಾಗ ನಿಮಗೆ ನಿಜವಾದ ಕೃಪಾ ದೇವ್ರದ್ದಾಗ್ತೈತಿ, ಬಸವಣ್ಣನ ಕೃಪಾ ಆಗ್ತೈತಿ. ಮೂರ್ತಿ ರೂಪದೊಳಗೆ ನೀವು ನಂದೀಶ್ವರನನ್ನು ಪೂಜಾ ಮಾಡಿದ್ರೆ ಅಷ್ಟು ಲಾಭ ಇಲ್ಲ. ಪ್ರತ್ಯಕ್ಷ ಎತ್ತುಗಳನ್ನು ಕಟ್ಟಿ ನೀವು ಅವುಗಳಿಗೆ ಮೇವು ಹಾಕಿ ವ್ಯವಸ್ಥೆ ಮಾಡಿದ್ರಿ ಅಂದ್ರೆ ಶಿವ ಬಂದು ನಿಮ್ಮೂರಿಗೆ ಆಶೀರ್ವಾದ ಮಾಡ್ತಾನೆ. ಏನು ಕರೆಯುವ ಅವಶ್ಯಕತಾನ ಇಲ್ಲ. ಎತ್ತುಗಳು ಎಷ್ಟು ವಿಶ್ವಾಸಕ್ಕಿರ್ತಾವಂದ್ರೆ ಇದು ನಡೆದ ಘಟನಾ. ಮತ್ತು ಹಿಂದಕ್ಕೆ ಬರಗಾಲ ಬಿದ್ದಾಗ ಇಲ್ಲೇ ಸಿಂದಗಿ ತಾಲೂಕಿನೊಳಗೆ ವಿಜಯಪುರ ಜಿಲ್ಲೆ ಒಬ್ಬ ರೈತ ಎಷ್ಟು ಎತ್ತುಗಳಿಗೆ ಹಚ್ಕೊಂಡಿದ್ದ ಅಂದ್ರೆ ಎತ್ತ ಬಿಟ್ಟು ಬದುಕ್ತಿರ್ಲಿಲ್ಲ. ಅವಾಗ ಹಾಕಲಕರೆ ಮೇವಿಲ್ಲ, ಕಣಿಕೆನೂ ಇಲ್ಲ, ಹೊಟ್ಟನೂ ಇಲ್ಲ, ಏನೂ ಇಲ್ಲ. ಮುಂದೆ ಹೋದ್ರೆ ನೀರಿಲ್ಲ. ಅಟ್ಟು ಬರಗಾಲ, 72 ಬರಗಾಲ ಅಂತ ಕರೀತಾರೆ, 72 ಬರಗಾಲ. ಅವಾಗ ಏನು ಮಾಡಿದ, ಇನ್ನು ಇವು ಮೇವು ಇರಲಾರ್ದ ಇವುಗಳನ್ನು ಮರಗಿಸಿ ಕೊಲ್ಲುವುದಕ್ಕಿಂತಲೂ ಈ ಎತ್ತುಗಳನ್ನು ಬಹಳ ದೂರ ಹೋಗಿ ಬಿಟ್ಟು ಬರಬೇಕು ಅಂತ ತಿಳ್ಕೊಂಡು 100 ಕಿಲೋಮೀಟ್ರ್ ದೂರ ಹೋಗಿ ರಾತ್ರಿ ಅಲ್ಲಿ ಒಂದು ಗೂಟ ಬಡಿದು ಕಟ್ಟಿ ಕಡೆ ಬಂದ. ಇವ ಬಂದ ಮನ್ಯಾಗ ಮಲ್ಕೊಂಡ. ಮುಂಜಾನೆ 5 ಗಂಟೆಗೆ ಎದ್ದು ಬಾಗಿಲ ತೆಗೆದು ನೋಡ್ತಾನ, 2 ಎತ್ತುಗಳು ಇವನು ಬಾಗಿಲು ಮುಂದೆ. ಆವಾಗ ಇಟ್ಟು ನಮ್ಮನ್ನ ನಂಬ್ಯಾವ, ಆದ್ರೆ ನನ್ನ ಹತ್ತಿರ ಇವುಗಳಿಗೆ ಹಾಕ್ಲಕ್ಕೆ ಮೇವ ನೀರ ಇಲ್ಲ ಅಂತ ತಿಳ್ಕೊಂಡು ಹಗ್ಗ ತಗೊಂಡು ಹೋದವನ ಉರುಳು ಹಾಕ್ಕೊಂಡು ರೈತ ಸತ್ತ. ಉದಾಹರಣೆ ಇದು, ಪ್ರತ್ಯಕ್ಷ ಆದದ್ದು. ಒಮ್ಮೆ ಎತ್ತುಗಳು ನಂಬಿದು ಅಂದ್ರೆ ನಿಮ್ಮನ್ನು ಎಂದೂ ಕೈ ಬಿಡಂಗಿಲ್ಲ, ಅಷ್ಟು ವಿಶ್ವಾಸಕ್ಕಿರ್ತಾವೆ. ಇವು ಮನುಷ್ಯನ ನಂಬಿರೆ ಕೆಲಸ ಆಗೋದಿಲ್ಲ. ಮತ್ತು ಇಲ್ಲಿ ನಂಬಿರ್ತೀರಿ, ಇಲ್ಲಿ ಕೈ ಹಿಂಗೆ ಕೊಟ್ಟಿರ್ತಾನೆ, ಮುಂದೆ ಹೋಗೋದ್ರೊಳಗೆ ಹಿಂಗೆ ಮಾಡ್ತಾನೆ, ಹೇಳಕ್ಕೆ ಬರಂಗಿಲ್ಲ. ಒಂದು ವಿಶ್ವಾಸಕ್ಕೆ ಯೋಗ್ಯ ಇರಲಾರ್ದ ಮನುಷ್ಯ ಅಂದ್ರೆ ಇವನ ಒಬ್ಬನ ಪ್ರಾಣಿ, ಮತ್ತೆ ಯಾವುದಲ್ಲ. ಒಂದು ನಾಯಿಗೆ ಅರ್ಧ ರೊಟ್ಟಿ ಹೋಗಿದ್ರೆ ನಿಮ್ಮ ಮನೆ ದಿವ್ಸಕ್ಕೆ 34 ಸುತ್ತ ಹಾಕ್ತೈತೆ. ಅದು ಕವಲ ಮಾಡ್ತೈತೆ, ಹಿಂಗೆ 34 ಹಿಂಗೆ 34 ಹಾಕ್ತೈತೆ. ಅಟ್ಟು ವಿಶ್ವಾಸಕ್ಕೈತಿ. ಈ ಮನುಷ್ಯನ ಮಾತ್ರ ವಿಶ್ವಾಸ ಯೋಗ್ಯ ಅಲ್ಲ. ಅದಕ್ಕೆ ನಮ್ಮೊಳಗಂಥ ಶಕ್ತಿ ಸಾಮರ್ಥ್ಯಗಳದಾವು. ಮನುಷ್ಯ ಅಂದರೆ ಏನು ಸಾಮಾನ್ಯ ಅಲ್ಲ. ಇವನು ದಿವ್ಯ ಸೃಷ್ಟಿ, ಡಿವೈನ್ ಕ್ರಿಯೇಟಿವಿಟಿ ಅದಾನೆ. ದೇವರು ಇವನನ್ನು ನಿರ್ಮಾಣ ಮಾಡ್ಯಾನ. ಇವನನ್ನು ಯಾರೋ ಅವ್ವ ಅಪ್ಪ ನಿರ್ಮಾಣ ಮಾಡಿಲ್ಲ, ಅನ್ನ ಇವು ಯಾವ ನಿರ್ಮಾಣ ಮಾಡಿಲ್ಲ. ಇವನು ಈ ಶರೀರವನ್ನು ನಿರ್ಮಾಣ ಮಾಡಿದ ಶಕ್ತಿ ಯಾವನ ಕಂಬಾರ ಶಾಲೆ ಒಳಗಿಂದ ಶರೀರ ತಯಾರಾಗೈತೆ ಅಂದ್ರೆ ದೇವರ ಕೈ ನಮ್ಮ ಶರೀರಕ್ಕೆ ಹತ್ತೈತಿ, ದೇವರು ನಮ್ಮನ್ನು ತಯಾರು ಮಾಡ್ಯಾನ. ಅದಕ್ಕಾಗಿ ನಾವೆಲ್ಲರೂ ಸಣ್ಣವರಲ್ಲ, ಭಾಳ ದೊಡ್ಡವರದೀವಿ. ಸ್ವಲ್ಪ ಒಳಗೆ ನೋಡ್ಲಕ್ಕೆ ಕಲಿಬೇಕು. ಒಳಗಂದ್ರೆ ಏನ್ರಿ, ಪಡಸಾಲೆ ಬಿಟ್ಟು ಅಡಿಗೆ ಮನೆ ಕಡೆ ಅದು ಒಳಗಲ್ಲ. ಕಣ್ಣು ಮುಚ್ಚಿ ಕುತ್ಕೊಂಡಾಗ ನಮ್ಮ ಒಳಗೊಂದು ಏನೋ ಶಕ್ತಿ ಐತಿ ಅಂತ ಅನ್ನಿಸ್ತೈತಿ. ಅದು ನಮ್ಮ ನಿಜವಾದ ಶಕ್ತಿ. ಅದನ್ನೆಲ್ಲವನ್ನು ನಾವು ಬಳಸ್ಕೋಬೇಕು. ಈಗ ಹೆಣ್ಮಕ್ಳು ನೀವು ತಾಯಂದಿರದಿರಿ, ಸುಮ್ ಕೈ ಕಟ್ಕೊಂಡು ಅಟ್ಟ ಕುಂಡದ್ರೊಳಗೆ ಏನದ, ದಿನ ಒಂದು 100 ರೊಟ್ಟಿ ಬಡ್ದು ಅದನ್ನು ಚಲೋ ಒಣಗಿಸಿ ಪ್ಯಾಕ್ ಮಾಡಿ ಸಿಟಿಗೆ ಕಳಿಸಿದ್ರಂದ್ರೆ ಎಷ್ಟು ರೊಕ್ಕ ಬರ್ತೈತಿ. ಅವ್ರಿಗೆ ಟೈಮ್ ಇಲ್ಲ, ನಿಮಗೆ ಟೈಮ್ ಐತಿ. ಇಲ್ಲೇ ವಿಜಾಪುರದೊಳಗೆ ಒಬ್ಬರು ತಾಯಂದಿರು ಒಂದು ಗೃಹ ಉದ್ಯೋಗ ಚಾಲೂ ಮಾಡಿದರು. ಏನೂ ಇಲ್ಲ, ಬರೀ ಉಪ್ಪಿನಕಾಯಿ, ಹಿಂಡೆ, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಶೇಂಗಾದ ಹೋಳಿಗೆ, ಉಪ್ಪಿನಕಾಯಿ ಇಷ್ಟ ಮಾಡಿದರು. ಇವತ್ತು 100 ಕೋಟಿ ರೂಪಾಯಿ ಟರ್ನ್ ಓವರ್ ಐತೆ ಅವ್ರದ್ದು. ಅಷ್ಟು ಒಬ್ಬ ಹೆಣ್ಮಗಳಿಟ್ಟು ಬೆಳೆಸಿದ್ಲು ಅಂದರೆ ಎಷ್ಟು ಸಾಮರ್ಥ್ಯದ ಮನುಷ್ಯನಲ್ಲಿ. ಬಡತನ ಐತಿ, ಬರೀ ಗಂಡನ ನನಗೆ ಬಂಗಾರ ಬಳಿ ತಂದು ಹಾಕ್ಲತ್ತ ಕಾಯಬೇಡ್ರಿ ನೀವು ತಾಯಂದಿರು. ಅವನು ಕೊಳ್ಳಾಗ ನೀವು ಬಂಗಾರ ಚೈನು ಹಾಕ್ತೀನಿ ಅಂತ ಹೇಳ್ರಿ, ಅದಕ್ಕೆ ನಿಮಗೆ ಸಾಮರ್ಥ್ಯವಂತರು ಅಂತ ಕಳೀತಾರೆ. ನೀವ್ಯಾಕೆ ಅವ್ರ ಕಡೆ ಭಿಕ್ಷಾ ಬೇಡ್ಲಕ್ಕೆ ಹೋಗ್ತೀರಿ? ನೀವು ಕೈ ಎತ್ತಿ ಕೊಡಬೇಕು, ಅವ ನಿಮ್ಮ ಕಡೆ ಕೇಳಾಕ ಬರ್ಬೇಕು. ನೀವು ಸಾವುಕಾರ್ತಾಗಬೇಕು, ಅವ ನಿಮ್ಮ ಮುಂದೆ ಬೇಡವಾಗಬೇಕು. ಅಟ್ಟು ನೀವು ಬೆಳಿಬೇಕು. ಬಿಟ್ಟು ಒಟ್ಟು ಅದಕ್ಕೆ ರೊಕ್ಕ ಕೊಡು, ಇದಕ್ಕೆ ರೊಕ್ಕ ಕೊಡು ಅಂದ ಕೂಡಲೇ ಅವರು ಕೊಡಂಗಿಲ್ಲ. ಎಟ್ಟರೆ ಕೊಡ್ತಾರೆ ಪಾಪ ಅವರೇ. ಆದ್ದರಿಂದ ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯಗಳು ಭಾಳ ಅದಾವು.
ಅದನ್ನು ತಿಳ್ಕೊಂಡು ನಾವೆಲ್ಲರೂ ಶಕ್ತಿವಂತರಾಗೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲ.